The average teacher tells, the good teacher explains, the superior teacher demonstrates, whereas the great teacher inspires. As rightly said by the William Arthur Ward. Hello everyone, Namaskara, welcome back to the channel. My dear future teachers, this quote reminds us that teaching is not just about completing a syllabus, but it's about inspiring students to learn and grow. ಸೊ ಪ್ರಿಯ ಭವಿಷ್ಯದ ಶಿಕ್ಷಕರೇ, ಈ ಒಂದು ಉಕ್ತಿ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತೆ. ಜೊತೆಗೆ ಶಿಕ್ಷಕನ ಕೆಲಸ ಕೇವಲ ಪಾಠ ಹೇಳುವುದಲ್ಲ, ವಿದ್ಯಾರ್ಥಿಗಳಿಗೆ ಕಲಿಕೆಯ ಆಸಕ್ತಿ, ಆತ್ಮವಿಶ್ವಾಸ ಮತ್ತು ಸಾಧನೆಯ ಕನಸನ್ನು ಮೂಡಿಸೋದಾಗಿದೆ ಅಂತ ನಾವು ತಿಳಿಯುತ್ತಾ. ಸೊ ನಾವು without wasting a single minute, let's not just study pedagogy, let's become teachers who inspire generations. Let's begin the topic then. ಮೊದಲನೇ ಒಂದು ಪ್ರಶ್ನೆ, ಎಕ್ವಿಜಿಷನ್ ವರ್ಸಸ್ ಲರ್ನಿಂಗ್ ಮೇಲೆ. ದಿಸ್ ಮೆಥಡ್ ಈಸ್ ಪ್ರಪೋಸ್ಡ್ ಬೈ ಸ್ಟೆಫನ್ ಕ್ರಾಷನ್. Language acquisition occurs when a child learns formal rules of grammar, is exposed to language in a natural environment without a conscious effort, or translates sentences word for word, or memorizes vocabulary flashcards ಅಂತ ಇದೆ. ಇಲ್ಲಿ the right answer for this question is option B, that is acquisition is an subconscious, as we all know that, natural process without explicit formal grammar instruction. ಅಂದರೆ ಇಲ್ಲಿ ಭಾಷಾ ಸ್ವಾಧೀನತೆಯು ಯಾವುದೇ ಒಂದು ನೈಸರ್ಗಿಕ ಪರಿಸರದಲ್ಲಿ ಸೂಕ್ತ ಮನಸ್ಸಿನಿಂದ ಸ್ವಯಂಚಾಲಿತವಾಗಿ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ. ಹಾಗಾಗಿ ಸ್ಟೆಫನ್ ಕ್ರಾಸಿನ್ ಅವ್ರ ಪ್ರಕಾರ ನಾವು ಭಾಷೆಯನ್ನು ಹೇಗೆ ನಾವು ಮಾತೃಭಾಷೆಯನ್ನು ಕಲಿತೀವಿ ಅದೇ ಥರ ಬೇರೆ ಭಾಷೆಯನ್ನು ಕೂಡ ಕಲಿತಾಗ ವಿ ಕ್ಯಾನ್ ಗೆಟ್ ಮಾಸ್ಟ್ರಿ ಓವರ್ ದಿ ಸಬ್ಜೆಕ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದು. ದ ನೆಕ್ಸ್ಟ್ ಕ್ವೆಶನ್ ಈಸ್ ಆನ್ ಫಸ್ಟ್ ಲ್ಯಾಂಗ್ವೇಜ್ ಇಂಟರ್ಫರೆನ್ಸ್. ಇಲ್ಲಿ ಮಗುವಿನ ಒಂದು ಪ್ರಥಮ ಭಾಷೆ, ಮಾತೃಭಾಷೆ ಯಾವ ರೀತಿ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೆ ಕೂಡ ಕ್ವೆಶನನ್ನು ಕೇಳ್ತಾರೆ. ವೆನ್ ಎ ನೇಟಿವ್ ಕನ್ನಡ ಸ್ಪೀಕರ್ ಸೇಸ್ ಐ ಬುಕ್ ರೀಡೆಡ್, ದಿಸ್ ಎರರ್ ಈಸ್ ಡ್ಯೂ ಟು whether it is lack of intelligence, language transfer, or interference of L1 syntax, over generalization of phonetics, or poor auditory perception ಅಂತ ಕೇಳಿದ್ದಾರೆ. Here, as we all know that it's nothing but option B is the right one. ಯಾಕೆ ಅಂತಂದರೆ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಆಕರ್ಸ್ ವೆನ್ ರೂಲ್ಸ್ ಆಫ್ ದ ನೇಟಿವ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್. ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬ್ ಅಂತ ಇದೆ ಇನ್ ಕನ್ನಡದಲ್ಲಿ, ವರ್ಸಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇಂಗ್ಲೀಷ್ನಲ್ಲಿ ಬರುತ್ತೆ. ದಿಸ್ ಅಫೆಕ್ಟ್ ಇದೆ ಟಾರ್ಗೆಟ್ ಲ್ಯಾಂಗ್ವೇಜ್ ಪ್ರೊಡಕ್ಷನ್. ಅಂದರೆ ಇಲ್ಲಿ ಮಾತೃಭಾಷೆಯ ವ್ಯಾಕರಣ ರಚನೆ ಪ್ರಭಾವ ಹೊಸ ಭಾಷೆಯನ್ನು ಕಲಿಯುವಾಗ ಉಂಟಾಗುವ ಒಂದು ದೋಷಗಳಿಗೆ ಕಾರಣವಾಗುತ್ತದೆ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಕ್ರಿಟಿಕಲ್ ಪೀರಿಯಡ್ ಹೈಪೋಥೆಸಿಸ್ ಥಿಯರಿ ಮೇಲೆ ನೋಡೋದಾದರೆ, ದ ಕ್ರಿಟಿಕಲ್ ಪೀರಿಯಡ್ ಹೈಪೋಥೆಸಿಸ್ ಇಟ್ಸ್ ಪ್ರಪೋಸ್ಡ್ ಬೈ ಎರಿಕ್ ಲೆನೆಬರ್ಗ್ ಸಜೆಸ್ಟ್ಸ್ ದ್ಯಾಟ್ language can be learned easily at any stage. Natural language acquisition occurs most effortlessly during early childhood up to puberty. Adults learn language faster than young children, or grammar learning is impossible for adults ಅಂತ ಕೇಳಿದ್ದಾರೆ. Here again the right answer for this question is that is option B. The natural language acquisition occurs most effortlessly during early childhood up to puberty ಅನ್ನುವಂಥದ್ದು. Because the hypothesis states that biological readiness for acquiring language naturally declines after puberty. ಅಂದರೆ ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗಿನ ಅವಧಿಯಲ್ಲಿ ಭಾಷೆಯನ್ನು ನೈಸರ್ಗಿಕವಾಗಿ ಕಲಿಯುವುದು ಅತ್ಯಂತ ಸುಲಭದ ಒಂದು ಟಾಸ್ಕ್ ಆಗಿರೋದ್ರಿಂದ, ಸೊ ಈ ಒಂದು ಸಿದ್ಧಾಂತದಲ್ಲಿ ನಾವು ಇದನ್ನು ತಿಳ್ಕೊಬೋದು ಅಂತ. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ದೆನ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋದಾದರೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ದಟ್ ಈಸ್ GTM. ದ ಪ್ರೈಮರಿ ಫೋಕಸ್ ಆಫ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಆನ್ ಅಂತ ಕೇಳಿದ್ದಾರೆ. ವೆದರ್ ಇಟ್ ಈಸ್ ಆನ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್, ಆರ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಥ್ರೂ ಟ್ರಾನ್ಸ್ಲೇಷನ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ರೂಲ್ಸ್, ಆರ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್, ಆರ್ ಕಾಂಟೆಕ್ಸ್ಟುವಲ್ ಲರ್ನಿಂಗ್ ಥ್ರೂ ಗೇಮ್ಸ್ ಅಂತ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ, that is what you call grammar translation method focuses heavily on reading texts, translating sentences into mother tongue, and memorizing formal grammar rules. ಅಂದರೆ ಇಲ್ಲಿ GTM ಪದ್ಧತಿ ಓದುವುದು, ಬರೆಯುವುದು ಮತ್ತು ಮಾತೃಭಾಷೆಗೆ ಭಾಷಾಂತರಿಸುವಂಥ ಮೂಲಕ ವ್ಯಾಕರಣ ನಿಯಮಗಳನ್ನು ಕಲಿಯುವುದಕ್ಕೆ ಹೆಚ್ಚಿನ ಒಂದು ಒತ್ತು ನೀಡುತ್ತೆ ಅಂತ ಹೇಳ್ಬೋದು. Then let's move on to the next one. Look at the direct method. In the direct method of teaching English, mother tongue is strictly prohibited, translation is extensively used, grammar rules are taught deductively, writing is taught before speaking ಅಂತ ಇದೆ. As we all know that here the mother tongue is strictly prohibited. The direct method aims to connect foreign words directly
with objects or concept without using the learner's native language. ಅಂದರೆ ಡೈರೆಕ್ಟ್ ಮೆಥಡ್ನಲ್ಲಿ ಮಾತೃಭಾಷೆಯ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾಕೆ ಅಂದರೆ ಇಲ್ಲಿ ನಾವು ಯಾವ ಒಂದು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಕಲಿಬೇಕಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಅದೇ ಭಾಷೆಯಲ್ಲಿ ನೇರವಾಗಿ ಬೋಧಿಸಬೇಕು ಅನ್ನುವಂಥದ್ದು. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. The structural approach to English language teaching stresses fluency over accuracy, selection and gradation of language structures or patterns, memorization of dictionary definitions, or translation of literary text ಅಂತ ಕೇಳಿದ್ದಾರೆ. Here, the right answer for this question is option B, that is selection and gradation of language structures and patterns. ಯಾಕೆ ಅಂತಂದರೆ the structural approach focuses on mastering sentence patterns and structures through systematic selection and gradation. ಈ ವಿಧಾನವು ಏನಾಗುತ್ತೆ, ಒಂದು ಭಾಷೆಯ ರಚನೆಗಳು ಮತ್ತು ವಾಕ್ಯ ರಚನೆಯ ನಮೂನೆಗಳನ್ನು ಕ್ರಮಬದ್ಧವಾಗಿ ಆಯ್ಕೆ ಮಾಡಿ ಅಭ್ಯಾಸ ಮಾಡುವುದಕ್ಕೆ ಒತ್ತು ನೀಡುತ್ತೆ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ದಟ್ ಇಸ್ CLT ಮೇಲೆ ಯಾವ ರೀತಿ ಕೇಳ್ತಾರೆ ಅಂತ ನೋಡೋದಾದರೆ, ದ ಮೇನ್ ಆಬ್ಜೆಕ್ಟಿವ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಟು ಅಚೀವ್ ಗ್ರಾಮ್ಯಾಟಿಕಲ್ ಅಕ್ಯುರೇಸಿ, develop communicative competence in authentic contexts, train students for formal written examinations, or encourage silent reading for classics. Here, the right answer for this question is, that is option B. CLT prioritizes real life interactions, functional language use, and communicative competence over ಮೆಕ್ಯಾನಿಕಲ್ ರೂಲ್ ಮೆಮೊರೈಸೇಷನ್. ಅಂದರೆ ನೈಜ ಜೀವನದ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ಒಂದು ಸಾಮರ್ಥ್ಯವನ್ನು ಬೆಳೆಸುವುದು ಈ CLTಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಆನ್ ಆಡಿಯೋ ಲಿಂಗ್ವಲ್ ಮೆಥಡ್, ದಟ್ ಈಸ್ ALM. The audiolingual method relies heavily on text translation, drills, and habit formation through repetition, or group projects, or silent reflection ಅಂತ ಕೇಳಿದ್ದಾರೆ. As we all know that the audiolingual method, it relies heavily on drills and habit formation through repetition based on behaviorist theory. That is, ALM emphasizes stimulus response reinforcement using repetitive drills to form linguistic habits. ಅಂದರೆ ಆಡಿಯೋಲಿಂಗ್ವಲ್ ಮೆಥಡ್ನಲ್ಲಿ ಆವರ್ತನಶೀಲ ಡ್ರಿಲ್ಗಳು ಮತ್ತು ಅಭ್ಯಾಸಗಳ ಮೂಲಕ ಭಾಷಾ ರೂಢಿಗಳನ್ನು ಬೆಳೆಸುವುದನ್ನು ಇಲ್ಲಿ ಇದು ಬೆಂಬಲಿಸುತ್ತೆ ಅಂತ ಸಪೋರ್ಟ್ ಮಾಡುತ್ತೆ ಅನ್ನುವಂಥದ್ದು. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್ ಆನ್ ಬೈಲಿಂಗ್ವಲ್ ಮೆಥಡ್. ದಿಸ್ ಮೆಥಡ್ ಈಸ್ ಡೆವಲಪ್ಡ್ ಬೈ C.J. Dodson. So in bilingual method developed by C.J. Dodson, both teacher and students freely use mother tongue. Only teacher uses mother tongue sparingly to explain difficult concepts. Language is taught using sign language. Our mother tongue is used for all exercises ಅಂತ ಕೇಳಿದ್ದಾರೆ. ಇಲ್ಲಿ the right answer is option B, that is only the teacher uses mother tongue sparingly to explain difficult concepts. Unlike GTM, in the bilingual method, only the teacher uses the mother tongue to explain complex meanings or check understanding. ಅಂದರೆ ಬೈಲಿಂಗ್ವಲ್ ಮೆಥಡ್ನಲ್ಲಿ ಶಿಕ್ಷಕರು ಮಾತ್ರ ಸಂಕೀರ್ಣ ಭಾವನೆಗಳನ್ನು ಸ್ಪಷ್ಟಪಡಿಸಬೇಕಾದ್ರೆ ಅಗತ್ಯ ಬಿದ್ದಾಗ ಮಾತೃಭಾಷೆಯನ್ನು ಬಳಸಿ ಆ ಪದಗಳ ಅರ್ಥವನ್ನು ಮಕ್ಕಳಿಗೆ ತಿಳಿಸುವಂಥದ್ದು ಅಂತ ಅರ್ಥ. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, which is going to be asked on total physical response ಮೇಲೆ, TPR ಮೇಲೆ ಯಾವ ರೀತಿ ಕೇಳ್ಬೋದು ಅಂತ. As we all know that this method is proposed or developed by James Asher. So whether the total physical response method relies on ಅಂತ ಕೇಳಿದ್ದಾರೆ. Reading books aloud, coordinating language with physical action and movement, writing essays based on pictures, listening to radio broadcasts. Here the right answer for this question is option B, that is coordinating language with physical action and movements. As we all know that TPR links spoken command words with physical responses, that is stand up, sit down, okay, do the work, close the window, shut the door, like this. ಈ ಥರದ ಒಂದು ಲೋವರ್ ಆಂಗ್ಸೈಟಿ ಇನ್ ಯಂಗ್ ಲರ್ನರ್ಸ್. TPR ವಿಧಾನವು ಒಂದು ದೈವಿಕ ಚಟುವಟಿಕೆಗಳು ಮತ್ತು ಕ್ರಿಯೆಯೊಂದಿಗೆ ಭಾಷೆಯನ್ನು ಸಂಯೋಜಿಸಿ ಬೋಧಿಸಲಿಕ್ಕೆ ಭಾಳ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್, ನ್ಯಾಚುರಲ್ ಅಪ್ರೋಚ್. Again, it is said by Stephen Krashen and Terrell ಅವರು, according to the natural approach, language learning is most successful when anxiety is low and comprehensible input is provided, grammar errors are immediately corrected,
ಸ್ಟೂಡೆಂಟ್ಸ್ ಮೆಮೊರೈಸ್ vocabulary daily. Strict exams are conducted weekly ಅಂತ ಕೇಳಿದ್ದಾರೆ. As we know that here anxiety is low and the comprehensible input is provided, lowering the affective filter, that is anxiety, and presenting the comprehensible input, that is I+1, okay, allows natural language processing ಅಂತ. ಅಂದರೆ ಮಗುವಿನ ಒಂದು ಭೀತಿ ಆತಂಕವನ್ನು ಕಡಿಮೆ ಮಾಡಿದಾಗ ಮಗು ತಾನು ಗ್ರಹಿಸಬಹುದಾದಂಥ ಭಾಷಾ ಜ್ಞಾನವನ್ನು ವೇಗವಾಗಿ ಕಲೀಲಿಕ್ಕೆ ಇದು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಅಂತ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, TBLT ಮೇಲೆ ನೋಡೋದಾದರೆ ಇಲ್ಲಿ ಇನ್ TBLT ಎ ಟಾಸ್ಕ್ ರೆಫರ್ಸ್ ಟು ಅಂತ ಕೇಳಿದ್ದಾರೆ. Completing a grammar worksheet on tenses, an activity where learners use target language to achieve a real outcome, or copying answers from the blackboard, or memorizing a poem ಅಂತ ಕೇಳಿದ್ದಾರೆ. Okay, here task based is nothing but an activity where learners learn use target language to achieve a real outcome ಅಂತ. A task in TBLT focuses on meaning rather than form, aiming for a communicative result that mimics real life. ಅಂದರೆ ಇಲ್ಲಿ TBLTನಲ್ಲಿ ಟಾಸ್ಕ್ ಎಂಬುದು ಒಂದು ನೈಜ ಜೀವನದ ರೀತಿಯ ಫಲಿತಾಂಶವನ್ನು ಪಡೆಯಲು ಭಾಷೆಯನ್ನು ಸಕ್ರಿಯವಾಗಿ ಬಳಸುವ ಒಂದು ಚಟುವಟಿಕೆಯಾಗಿದೆ ಅಂತ ನಾವು ಹೇಳ್ಬೋದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಆನ್ ಎಕ್ಲೆಕ್ಟಿಕ್ ಅಪ್ರೋಚ್ ಮೇಲೆ. ಎನ್ ಎಕ್ಲೆಕ್ಟಿಕ್ ಅಪ್ರೋಚ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಮೀನ್ಸ್ ಅಂತ ಕೇಳಿದ್ದಾರೆ. ಸ್ಟಿಕ್ಕಿಂಗ್ ಸ್ಟ್ರಿಕ್ಟ್ಲಿ ಟು ಒನ್ ಅಡಿಷನಲ್ ಮೆಥಡ್ ಆರ್ ಟ್ರೆಡಿಷನಲ್ ಮೆಥಡ್, ಆರ್ ಕಂಬೈನಿಂಗ್ ದ ಬೆಸ್ಟ್ ಫೀಚರ್ಸ್ ಆಫ್ ವೇರಿಯಸ್ ಟೆಕ್ನಿಕ್ಸ್ ಬೇಸ್ಡ್ ಆನ್ ಲರ್ನರ್ ನೀಡ್ಸ್, rejecting all established teaching methods, using technology exclusively without a teacher ಅಂತ ಕೇಳಿದ್ದಾರೆ. Here the eclectic approach is nothing but combining the best features of various techniques based on learner needs. Okay, as we all know that an eclectic teacher selects effective principles from different methods to suit specific classroom needs. ಅಂದರೆ ಇಲ್ಲಿ ಒಂದು ಎಕ್ಲೆಕ್ಟಿಕ್ ಅಪ್ರೋಚ್ ಅಂತಂದರೆ ವಿಭಿನ್ನ ಬೋಧನಾ ಪದ್ಧತಿಗಳನ್ನು, ಅತ್ಯುತ್ತಮ ತಂತ್ರಗಳನ್ನು ವಿದ್ಯಾರ್ಥಿಗಳ ಅಗತ್ಯಕ್ಕೆ ಅವಶ್ಯಕತೆಗೆ ತಕ್ಕಂತೆ ಅನುಗುಣವಾಗಿ ಸಂಯೋಜಿಸಿ ಬಳಸುವುದು ಒಂದು ಶಿಕ್ಷಕನ ಕರ್ತವ್ಯ. ಸೊ ಅದನ್ನು ಇಲ್ಲಿ ಏನು ಮಾಡ್ತೀವಿ ನಾವು ಸ್ಟ್ರೆಸ್ ಮಾಡಿ ಹೇಳುವಂಥದ್ದು ಇದೊಂದು ಎಕ್ಲೆಕ್ಟಿಕ್ ಅಪ್ರೋಚ್ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಸ್ಕಿಲ್ ಕ್ಲಾಸಿಫಿಕೇಷನ್, ರಿಸೆಪ್ಟಿವ್ ವರ್ಸಸ್ ಪ್ರೊಡಕ್ಟಿವ್ ಅಂತ. ಇದ್ರ ಮೇಲೆ 100% ಕ್ವೆಶನ್ ಬಂದೇ ಬರುತ್ತೆ LSRW ಮೇಲೆ. ಸೊ ವಿಚ್ ಪೇರ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ನೋನ್ ಆಸ್ ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ವೆದರ್ ಇಟ್ ಈಸ್ ಸ್ಪೀಕಿಂಗ್ ರೈಟಿಂಗ್, ಲಿಸ್ನಿಂಗ್ ರೀಡಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂತ ಕೇಳಿದೆ. ರಿಸೆಪ್ಟಿವ್, ಓಕೆ, ಹಿಯರ್ ಇಟ್ ಈಸ್ ನಥಿಂಗ್ ಬಟ್ listening and reading are called as, or they are considered as the receptive skills, and they involve receiving and decoding information, making them receptive. ಓಕೆ, ಇಲ್ಲಿ ಕೇಳುವುದು ಮತ್ತು ಓದುವುದು ಮಾಹಿತಿಯನ್ನು ಸ್ವೀಕರಿಸಲು ಒಂದು ಸಹಾಯವಾಗುವುದರಿಂದ ಇವುಗಳನ್ನು ನಾವು ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್ ಆನ್ ಪ್ರೊಡಕ್ಟಿವ್ ಸ್ಕಿಲ್ಸ್. ವಿಚ್ ಪೇರ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಪ್ರೊಡಕ್ಟಿವ್ ಆರ್ ಎಕ್ಸ್ಪ್ರೆಸಿವ್ ಸ್ಕಿಲ್ಸ್ ಅಂತ ಕೇಳ್ತಾರೆ. ಆಸ್ ವಿ ಆಲ್ ನೋ ದ್ಯಾಟ್ ವಿ ಎಕ್ಸ್ಪ್ರೆಸ್ ಥ್ರೂ ಸ್ಪೀಕಿಂಗ್ ಆ್ಯಂಡ್ ಥ್ರೂ ರೈಟಿಂಗ್. ದೇರ್ಫೋರ್ ಆಪ್ಷನ್ ಬಿ ಈಸ್ ದ ರೈಟ್ ಒನ್. ಇಲ್ಲಿ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ರಿಕ್ವೈರ್ಸ್ ದ ಲರ್ನರ್ ಟು ಆ್ಯಕ್ಟಿವ್ಲಿ ಪ್ರೊಡ್ಯೂಸ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ಥಾಟ್ಸ್. ಇಲ್ಲಿ ಮಾತನಾಡುವುದು ಮತ್ತು ಬರೆಯುವುದರ ಮೂಲಕ ನಾವು ನಮ್ಮ ವಿಚಾರಗಳನ್ನು, ಭಾವನೆಗಳನ್ನು ಹೊರಹಾಕಲು ಅಥವಾ ಸೃಷ್ಟಿಸಲು ಸಹಾಯವಾಗುವುದರಿಂದ ಇವುಗಳನ್ನು ನಾವು ಪ್ರೊಡಕ್ಟಿವ್ ಆರ್ ಎಕ್ಸ್ಪ್ರೆಸಿವ್ ಸ್ಕಿಲ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಆನ್ ಲಿಸ್ನಿಂಗ್ ಸಬ್ ಸ್ಕಿಲ್ಸ್ ಮೇಲೆ ಬರುವಂಥದ್ದು. ಲೈಕ್ ಬಾಟಮ್ ಅಪ್ ಪ್ರೊಸೆಸಿಂಗ್, ಈ ಥರದ ಒಂದು ಲಿಸ್ನಿಂಗ್ ಇನ್ವಾಲ್ವ್ಸ್ ಅಂತ ಕೇಳಿದ್ದಾರೆ. ಯೂಸಿಂಗ್ ಬ್ಯಾಕ್ಗ್ರೌಂಡ್ ನಾಲೆಜ್ ಟು ಗೆಸ್ ದ ಓವರಾಲ್ ಟಾಪಿಕ್, ಡಿಕೋಡಿಂಗ್ ಇಂಡಿವಿಜುವಲ್ ಸೌಂಡ್ಸ್, ವರ್ಡ್ಸ್ ಆ್ಯಂಡ್ ಗ್ರಾಮರ್ ಟು ಬಿಲ್ಡ್ ಮೀನಿಂಗ್, summarizing the entire lecture, or predicting the ending of a story ಅಂತ ಕೇಳಿದ್ದಾರೆ. ಇಲ್ಲಿ ಬಾಟಮ್ ಅಪ್ ಪ್ರೊಸೆಸಿಂಗ್ ಅಂದ್ರೇನು? ಫ್ರಾಮ್ ಬಿಗಿನಿಂಗ್, ಓಕೆ, ಮಗುವಿಗೆ ಆ ಭಾಷೆಯ ತಳಹದಿಯಿಂದಲೇ ಕಲಿಸುವಂಥದ್ದು ಅಂತ. ಡಿಕೋಡಿಂಗ್ ಇಂಡಿವಿಜುವಲ್ ಸೌಂಡ್ಸ್, ವರ್ಡ್ಸ್ ಆ್ಯಂಡ್ ಗ್ರಾಮರ್ ಟು ಬಿಲ್ಡ್ ಮೀನಿಂಗ್ ಅಂತ. ಓಕೆ, ಅಂದರೆ ಇಲ್ಲಿ ಶಬ್ದಗಳು ಮತ್ತು ಪ್ರತ್ಯೇಕ ಪದಗಳನ್ನು ಗ್ರಹಿಸುತ್ತಾ ಪೂರ್ಣ ಅರ್ಥವನ್ನು ರೂಪಿಸಿಕೊಳ್ಳುವುದನ್ನು ಮಗುವಿಗೆ ಕಲಿಸಲು ಈ ಒಂದು ಮೆಥಡು ಸಹಾಯಕವಾಗುವಂಥದ್ದು. Then let's move on to the next question, that is on again listening sub skills ಮೇಲೆ top down processing ಅಂತ ಇದೆ. ಈ top down processing in listening relies heavily on learners prior background knowledge, that is schema and context, phonetic transcription of speech,
memorizing exact words spoken, or identifying syllable stresses ಅಂತ ಕೇಳಿದ್ದಾರೆ. Here the right answer for this question is, that is option A, means learners prior background knowledge, that is schema, and context. ಅಂದರೆ top down utilizes word knowledge, expectations and context to construct overall meaning. ಅಂದರೆ ವಿದ್ಯಾರ್ಥಿಯು ತನಗಿರ್ತಕ್ಕಂಥ ಪೂರ್ವಜ್ಞಾನವನ್ನು ಬಳಸಿಕೊಂಡು ಮತ್ತು ಸಂದರ್ಭವನ್ನು ಬಳಸಿಕೊಂಡು ಒಟ್ಟಾರೆ ಅರ್ಥ ಮಾಡಿಕೊಳ್ಳುವುದನ್ನು ನಾವು ಟಾಪ್ ಡೌನ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ದಟ್ಸ್ ಆನ್ ಸ್ಪೀಕಿಂಗ್ ಸಬ್ಸ್ಕ್ರಿಪ್ಟ್ಸ್ ಲೈಕ್ ಫ್ಲೂಯೆನ್ಸಿ ವರ್ಸಸ್ ಅಕ್ಯುರೇಸಿ ಅಂತ ಇದೆ. An activity that focuses primarily on fluency in speaking is repeating sentences after the teacher, role-playing an open-ended real-life situation, correcting pronunciation errors immediately, reciting grammar formulas ಅಂತ ಕೊಟ್ಟಿದ್ದಾರೆ. Here the right answer for this question is option B, that is role-playing an open-ended real-life situation. See, unscripted role-play encourages a spontaneous flow of communication without constant emphasis on error-free grammar. ಅಂದರೆ ಇಲ್ಲಿ ಮಗುವಿಗೆ ಒಂದು ಪಾತ್ರಾಭಿನಯವನ್ನು ಮಾಡಿಸುವುದರ ಮೂಲಕ ಮುಕ್ತ ಚಟುವಟಿಕೆಗಳನ್ನು ತಡೆರಹಿತವಾಗಿ ಮಾತನಾಡುವ ಕೌಶಲ್ಯವನ್ನು ಬೆಳೆಸಲಿಕ್ಕೆ ಈ ಒಂದು ಸ್ಕಿಲ್ಲು ಉತ್ತೇಜನ ನೀಡುತ್ತೆ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ರೀಡಿಂಗ್ ಸ್ಟ್ರಾಟಜಿ ಮೇಲೆ ಸ್ಕಿಮ್ಮಿಂಗ್. ಆಸ್ ವಿ ಆಲ್ ನೋ ದಟ್ ದೇರ್ ಆರ್ ಅದರ್ ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್, skimming, scanning, like this. Okay, so ಇಲ್ಲಿ skimming a text means ಅಂತ ಕೇಳಿದ್ದಾರೆ. Reading every single word meticulously for detailed information, reading rapidly to get the main idea or gist of the text, searching for a specific number of date in a timetable, or reading aloud for pronunciation practice ಅಂತ ಇದೆ. As we all know that it's nothing but reading rapidly to get the main idea or gist of the text. ಅಂದರೆ ಲೇಖನದ ಮುಖ್ಯ ವಿಚಾರವನ್ನು ಅಥವಾ ಸಾರಾಂಶವನ್ನು ವೇಗವಾಗಿ ತಿಳಿಯಲು ಓದೋದಕ್ಕೆ ನಾವು ಸ್ಕಿಮ್ಮಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ವೆಶನ್ ಈಸ್ ಸ್ಕ್ಯಾನಿಂಗ್ ಮೇಲಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸ್ಕ್ಯಾನಿಂಗ್ ಅಂತ ಕೇಳಿದ್ದಾರೆ. ಎಂಜಾಯಿಂಗ್ ಎ ನಾವೆಲ್ ಡ್ಯೂರಿಂಗ್ ಲೀಜರ್ ಟೈಮ್, ಆರ್ ಲುಕಿಂಗ್ ಫಾರ್ ಎ ಫ್ರೆಂಡ್ಸ್ ಫೋನ್ ನಂಬರ್ ಇನ್ ಎ ಡೈರೆಕ್ಟರಿ, ಆರ್ ರೀಡಿಂಗ್ ಎ ಎಡಿಟೋರಿಯಲ್ ಟು ಅನಲೈಸ್ ಆರ್ಗ್ಯುಮೆಂಟ್ಸ್, ಆರ್ ರಿವ್ಯೂವಿಂಗ್ ಎ ಟೆಕ್ಸ್ಟ್ ಬುಕ್ ಫಾರ್ ಫೈನಲ್ ಎಕ್ಸಾಮಿನೇಷನ್ ಅಂತ ಇದೆ. ಹಿಯರ್ ದ ಸ್ಕ್ಯಾನಿಂಗ್ ಇಸ್ ನಥಿಂಗ್ ಬಟ್, ಆಸ್ ವಿ ಆಲ್ ನೋ ದ್ಯಾಟ್ ಲುಕಿಂಗ್ ಫಾರ್ ಎ ಫ್ರೆಂಡ್ಸ್ ಫೋನ್ ನಂಬರ್ ಇನ್ ಎ ಡೈರೆಕ್ಟ್ ಅನ್ನೋದು ಜಸ್ಟ್ ಸ್ಕ್ಯಾನಿಂಗ್, ದಟ್ ಒಂದು ನಿರ್ದಿಷ್ಟವಾದ ಮಾಹಿತಿಯನ್ನು ಹುಡುಕಲಿಕ್ಕೆ, ಲೈಕ್ ದೂರವಾಣಿ ಸಂಖ್ಯೆ ಇರ್ಬೋದು, ದಿನಾಂಕ ಇರ್ಬೋದು, ಈ ಥರದ್ದು ಹುಡುಕಲು ವೇಗವಾಗಿ ಕಣ್ಣಾಡಿಸುವುದನ್ನು ನಾವು ಸ್ಕ್ಯಾನಿಂಗ್ ಅಂತ ಕರಿಬೋದು. ದ ನೆಕ್ಸ್ಟ್ ಒನ್ ಈಸ್ as we all know that types of reading, intensive, extensive, okay, like this. Intensive reading is aimed at ಅಂತ ಕೇಳಿದ್ದಾರೆ. Reading for sheer pleasure and general understanding, deep structural, grammatical and detailed vocabulary study of a short text, or fast reading without stopping for difficult words, or reading comic books ಅಂತ ಇದೆ. ಇಲ್ಲಿ intensive reading, it's nothing but it's a deep structural, grammatical and detailed vocabulary study of a short text ಅನ್ನುವಂಥದ್ದು. Okay, it involves, reading involves careful, in-depth analysis of the detailed text under teacher guidance. ಅಂದರೆ ಪಠ್ಯದ ಪ್ರತಿಯೊಂದು ಪದ, ವ್ಯಾಕರಣ ಮತ್ತು ಆಳವಾದ ಅರ್ಥವನ್ನು ಕುಲಂಕುಷವಾಗಿ ಅಭ್ಯಾಸ ಮಾಡುವುದನ್ನು ನಾವು ಇಂಟೆನ್ಸಿವ್ ರೀಡಿಂಗ್ ಅಂತ ಕರಿತೇವೆ. ದ ನೆಕ್ಸ್ಟ್ ಒನ್ ಈಸ್, ದೆನ್ ವಾಟ್ ಈಸ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ. ಈ ಎಕ್ಸ್ಟೆನ್ಸಿವ್ ರೀಡಿಂಗ್ ಏನನ್ನು ಪ್ರಮೋಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ರೀಡಿಂಗ್ ಫಾರ್ ಪ್ಲೆಜರ್ ಆ್ಯಂಡ್ ಡೆವಲಪಿಂಗ್ ಓವರಾಲ್ ರೀಡಿಂಗ್ ಫ್ಲೂಯೆನ್ಸಿ, ರೋಟ್ ಲರ್ನಿಂಗ್ ಆಫ್ ಟೆಕ್ನಿಕಲ್ ಡೆಫಿನಿಷನ್ಸ್, ಡಿಟೇಲ್ಡ್ grammatical parsing, or translation exercises ಅಂತ ಕೇಳಿದ್ದಾರೆ. As we all know that the extensive reading promotes reading for pleasures and developing overall reading fluency. See, as you ಸಂತೋಷಕ್ಕಾಗಿ ಮತ್ತು ನಿರರ್ಗಳತೆಗಾಗಿ ವಿಸ್ತಾರವಾಗಿ ಸಾಹಿತ್ಯಕ್ಕೆ ಪಠ್ಯಪುಸ್ತಕಗಳನ್ನು ಓದುವುದನ್ನು ನಾವು ಒಂದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಆನ್ ಪ್ರೊಸೆಸ್ ಅಪ್ರೋಚ್ ಟು ರೈಟಿಂಗ್ ಅಂತ. ಹಾಗಾದರೆ ರೈಟಿಂಗನ್ನು ಕಲಿಸ್ಬೇಕಾದ್ರೆ ಯಾವೆಲ್ಲ ಪ್ರೊಸೆಸ್ ಇದೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೇನೂ ಕೂಡ ಭಾಳಷ್ಟು ಸಾರಿ TET-ನಲ್ಲಿ CET-ನಲ್ಲಿ ಕ್ವೆಶನ್ಸ್ ಆಲ್ರೆಡಿ ಕೇಳಿದ್ದಾರೆ. ಜಸ್ಟ್ ಟು ಲುಕ್ ಎಟ್ ದಿಸ್ ಕ್ವೆಶನ್, which sequence correctly represents the stages of process approach to writing ಅಂತ ಕೇಳಿದೆ. ಡ್ರಾಫ್ಟಿಂಗ್, brainstorming, editing, publishing. Okay, brainstorming, outlining, drafting, revising, editing, and publishing. Okay, like this. So here the right one is, first we have to draft. Okay, it starts with
ಬ್ರೈನ್ ಸ್ಟಾರ್ಮಿಂಗ್. ಓಕೆ, ಫಸ್ಟ್ ದ ಸ್ಟೆಪ್ ಈಸ್ ಬ್ರೈನ್ ಸ್ಟಾರ್ಮಿಂಗ್. ತಲೆಯಲ್ಲಿ ಐಡಿಯಾ ಬರಬೇಕು, ಅದನ್ನು ಔಟ್ಲೈನಿಂಗ್ ಮಾಡಬೇಕು, ನಂತರ ಡ್ರಾಫ್ಟ್ ಮಾಡಬೇಕು, ದೆನ್ ವಿ ಹ್ಯಾವ್ ಟು ರಿವೈಸ್ ಇಟ್, ದೆನ್ ವಿ ಹ್ಯಾವ್ ಟು ಎಡಿಟ್ ಇಟ್, ದೆನ್ ವಿ ಹ್ಯಾವ್ ಟು ಪಬ್ಲಿಷ್ ಅಂತ. ಅಂದರೆ ಇಲ್ಲಿ ಬರವಣಿಗೆ ಪ್ರಕ್ರಿಯೆಯ ಆಲೋಚನೆಗಳ ಒಂದು ಸೃಷ್ಟಿ, ಮೊದಲು ಕರಡು ಸಿದ್ಧತೆ ಆಗಬೇಕು, ಆಮೇಲೆ ತಿದ್ದುಪಡಿ ಆಗಬೇಕು, ಆಮೇಲೆ ಹಂತಗಳ ಮೂಲಕ ಸಾಗುವಂಥದ್ದು. ದೇರ್ ಫಾರ್ ಆಪ್ಷನ್ ಬಿ ಈಸ್ ದ ರೈಟ್ ಒನ್ ಅಂತ. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಅಗೇನ್ ದ ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ದಿ ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್ ಅಂತ ಕೇಳಿದ್ದಾರೆ. ಜನರೇಟಿಂಗ್ ಕ್ರಿಯೇಟಿವ್ ಸ್ಟೋರಿ ಲೈನ್ಸ್, ಪಂಕ್ಚುಯೇಷನ್, ಕ್ಯಾಪಿಟಲೈಸೇಷನ್ ಆ್ಯಂಡ್ ಸ್ಪೆಲ್ಲಿಂಗ್ ಅಕ್ಯುರೇಸಿ, using persuasive arguments, or organizing paragraphs logically ಅಂತ ಕೇಳಿದ್ದಾರೆ. Here the right answer for this question is option B, that is the punctuation, capitalization and spelling accuracy. The mechanics refer to technical conventions of the writing such as spelling, punctuation and capital letters. ಸೊ ಇಲ್ಲಿ ವಿರಾಮ ಚಿಹ್ನೆ, ಸ್ಪೆಲ್ಲಿಂಗು ಮತ್ತು ದೊಡ್ಡ ಅಕ್ಷರಗಳ ಬಳಕೆ ಇವು ಒಂದು ಬರವಣಿಗೆಯ ಮೆಕ್ಯಾನಿಕ್ಸ್ ಹಂತಕ್ಕೆ ಸೇರುವಂಥದ್ದು. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಆನ್ ಫೋನೆಟಿಕ್ಸ್ ಮೇಲೆ ನೋಡೋದಾದರೆ 100% ಇದ್ರ ಮೇಲೂ ಕೂಡ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಹೌ ಮೆನಿ ಟೋಟಲ್ ಫೋನೇಮ್ಸ್ ಆರ್ ದೇರ್ ಇನ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್, ಆರ್ ಪಿ ಮೀನ್ಸ್ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಅಂತ ಕೇಳಿದ್ದಾರೆ. 26, 44, 20, 24 ಅಂತ. ಹಿಯರ್ ಎಸ್ ವಿ ಆಲ್ ನೋ ದ್ಯಾಟ್ ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಬಿ 44 ಸೌಂಡ್ಸ್. ಓಕೆ, in English language it has 26 letters, as we all know that those are called as alphabet, but they generate 44 distinct phonemes. ಕೇವಲ 26 ಅಕ್ಷರ ಇದ್ದರೆ 44 ರೀತಿಯ ಒಟ್ಟು ಧ್ವನಿಗಳನ್ನು ಈ ಅಕ್ಷರಗಳು ಕ್ರಿಯೇಟ್ ಮಾಡ್ತವೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ದೆನ್ ದ ನೆಕ್ಸ್ಟ್ ಕ್ವೆಶನ್, ದ 44 ಸೌಂಡ್ ಫೋನೇಮ್ಸ್ ಇನ್ ಇಂಗ್ಲಿಷ್ ಕನ್ಸಿಸ್ಟ್ ಆಫ್. ಈ 44ರಲ್ಲಿ ಮತ್ತೆ ನಾವು ಡಿವೈಡ್ ಮಾಡ್ತೇವೆ, ವೋವೆಲ್ ಸೌಂಡ್ಸು, ಕಾನ್ಸೊನೆಂಟ್ ಸೌಂಡ್ಸ್ ಅಂತ. ಹಾಗಾದರೆ ಅವು ಎಷ್ಟು ಅಂತ ಕೇಳಿದ್ದಾರೆ. ಸೊ 20 ವೋವೆಲ್ ಸೌಂಡ್ಸ್ ಆ್ಯಂಡ್ 24 ಕಾನ್ಸೊನೆಂಟ್ ಸೌಂಡ್, 5 ವೋವೆಲ್ ಸೌಂಡ್ಸ್. ಓಕೆ, ಇಟ್ ಗೋಸ್ ಆನ್ ಲೈಕ್ ದಿಸ್. ಬಟ್ ದ ರೈಟ್ ಆನ್ಸರ್ ಈಸ್ 20 ವೋವೆಲ್ ಸೌಂಡ್ಸ್ ಆ್ಯಂಡ್ 24 ಕಾನ್ಸೊನೆಂಟ್ ಸೌಂಡ್ಸ್. ಅಮಂಗ್ 44 phonemes, 20 are vowel sounds. Out of that 20 vowel sounds, again we will classify them into 12 monophthongs and 8 diphthongs. ಇದರ ಮೇಲೆ ಆಲ್ರೆಡಿ ಕ್ವೆಶನ್ ಕೇಳಿದ್ದಾರೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಕಾನ್ಸಂಟ್ರೇಟ್. ಆ್ಯಂಡ್ 24 ಆರ್ ಕಾನ್ಸೊನೆಂಟ್ ಸೌಂಡ್ಸ್. ಓಕೆ, ಒಟ್ಟು 44 ಧ್ವನಿಗಳಲ್ಲಿ 20 ಸ್ವರ ಧ್ವನಿಗಳಿದ್ದಾವೆ. ಆ 20 ಸ್ವರ ಧ್ವನಿಗಳಲ್ಲಿ 12 ಮೊನೋಪ್ಥಾಂಗ್ಸ್, 8 ಡಿಪ್ಥಾಂಗ್ಸ್ ಇದೆ, 24 ವ್ಯಂಜನ ಧ್ವನಿಗಳಿದ್ದಾವೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, ಡಿಪ್ಥಾಂಗ್ ಈಸ್ ಡಿಫೈನ್ಡ್ ಆ್ಯಸ್ ಅಂತ ಕೇಳಿದೆ. ಹಾಗಾದರೆ ಡಿಪ್ಥಾಂಗ್ ಅಂದರೆ ಏನು? Pure single vowel sound, a glide sound formed by the combination of two vowel sounds in a single syllable, silent consonant or cluster of 3 consonants ಅಂತದೆ. But here the right answer is diphthong is nothing but it's a glide sound formed by the combination of two vowel sounds in a single syllable ಅನ್ನುವಂಥದ್ದು is the right answer. ಅಂದರೆ ಒಂದೇ ಅಕ್ಷರಾಂಶದಲ್ಲಿ 2 ಸ್ವರಧ್ವನಿಗಳ ಸಂಯೋಜನೆಯಿಂದ ಉಂಟಾಗ್ತಕ್ಕಂಥ ಧ್ವನಿಯನ್ನು ಡಿಪ್ಥಾಂಗ್ ಅಂತ ಕರಿತೀವಿ ನಾವು. ದೆನ್ let's move on to the next one. Stress and intonation ಮೇಲೆ ಕೇಳಬಹುದು. The pitch variation of voice in speech is called ಅಂತ ಕೇಳಿದೆ. Rhythm, stress, intonation or pitch rate ಅಂತ ಇದೆ. It's nothing but option C, that is intonation ಅಂತ. Intonation refers to the rise and fall of the voice pitch in continuous speech to convey meaning or emotion ಅಂತ. ಓಕೆ, ಮಾತನಾಡುವಾಗ ಧ್ವನಿಯ ಏರಿಳಿತವನ್ನು ನಾವು ಒಂದು ಇಂಟೋನೇಷನ್ ಅಂತ ಕರಿತೀವಿ. The next question is, look at pedagogy of grammar ಮತ್ತು ಇಂಡಕ್ಟಿವ್ ಮೆಥಡ್ ಮೇಲೆ ನೋಡೋದಾದರೆ, in an inductive method of teaching grammar, the teacher state the rule first, then provides examples, present examples first and guides students to derive the grammar rule, or ask students to memorize definitions or translate rules into mother tongue ಅಂತ ಕೇಳಿದ್ದಾರೆ. As we all know that it presents the examples first and guides students to derive the grammar rule. Inductive teaching moves from specific examples to general rules, fostering active discovery learning. ಅಂದರೆ ಈ ಇಂಡಕ್ಟಿವ್ ಮೆಥಡಲ್ಲಿ ಅಂದರೆ ಆಗಮನ ಪದ್ಧತಿ ಅಂತ ಕರೀತಾರೆ. ಇಲ್ಲಿ ಪ್ರಥಮವಾಗಿ ಉದಾಹರಣೆಗಳನ್ನು ನೀಡಿ ನಂತರ ನಿಯಮಗಳನ್ನು ವಿದ್ಯಾರ್ಥಿಗಳಿಂದಲೇ ರೂಪಿಸಲಾಗುವಂಥ ಒಂದು ಮೆಥಡು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಡಿಡಕ್ಟಿವ್ ಮೆಥಡ್. which teaching sequence represents the deductive method ಅಂತ ಕೇಳಿದ್ದಾರೆ. ಇಲ್ಲಿ ಡಿಡಕ್ಟಿವ್ ಮೆಥಡ್ ಅಂದರೆ ಯಾವುದು?
whether it moves from example practice rule or rule example, application practice or discussion story rule, exercise. Okay, here the right answer for this question is option B, that is opposite of inductive method. ಇಲ್ಲಿ ಫಸ್ಟ್ ರೂಲು, ದೆನ್ ಎಕ್ಸಾಂಪಲ್ಸು, ದೆನ್ ಅಪ್ಲಿಕೇಶನ್. ಓಕೆ, ಡಿಡಕ್ಟಿವ್ ಟೀಚಿಂಗ್ ಈಸ್ ಟಾಪ್ ಡೌನ್ ಎಕ್ಸ್ಪ್ಲಿಸಿಟ್ ಪ್ರೆಸೆಂಟೇಷನ್ ಆಫ್ ರೂಲ್ಸ್ ಫಾಲೋಡ್ ಬೈ ದಿ ಇಲಿಸ್ಟ್ರೇಟಿವ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸಸ್. ಓಕೆ, ಇದು ನಿಗಮನ ಒಂದು ಪದ್ಧತಿಯಲ್ಲಿ ಮೊದಲು ನಿಯಮ ತಿಳಿಸೋದು, ನಂತರ ಉದಾಹರಣೆಗಳನ್ನು ನೀಡೋದು, ಆಮೇಲೆ ಅಭ್ಯಾಸ ಮಾಡಿಸುವಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫಂಕ್ಷನಲ್ ಗ್ರಾಮರ್ ಮೇಲೆ. ಟೀಚಿಂಗ್ ಗ್ರಾಮರ್ ಇನ್ ಕಾಂಟೆಕ್ಸ್ಟ್ ಮೀನ್ಸ್ ಫಂಕ್ಷನಲ್ ಗ್ರಾಮರ್ ಹೆಲ್ಪ್ಸ್ ಲರ್ನರ್ಸ್ memorize abstract rules without understand how grammar structures convey meaning in real life, pass written spelling test easily, avoid reading literature anta ide. Here it's nothing but option B, that is understand how grammar structures convey meaning in real life ಅನ್ನುವಂಥದ್ದು. Contextualized grammar teaches language patterns within meaningful reading or listening text rather than isolated drill sentences. ಅಂದರೆ ಪಠ್ಯದ ನೈಜ ಅರ್ಥದೊಂದಿಗೆ ವ್ಯಾಕರಣವನ್ನು ಕಲಿಯೋದು, ಅದು ಒಂದು ಗ್ರಾಮರ್ ಇನ್ ಕಾಂಟೆಕ್ಸ್ಟ್ ಅನ್ನುವಂಥದ್ದು ಒಂದು ಭಾಷೆಯ ಬಳಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದೆನ್ ವೊಕ್ಯಾಬುಲರಿ ಮೇಲೂ ಕೂಡ 100% ಕ್ವೆಶನ್ಸ್ ಇದ್ದೇ ಇರ್ತವೆ. ದ ಆಕ್ಟಿವ್ ವೊಕ್ಯಾಬುಲರಿ ಕನ್ಸಿಸ್ಟ್ ಆಫ್ ವರ್ಡ್ಸ್ ದ್ಯಾಟ್ ವಿ ರಿಕಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವೆನ್ ರೀಡಿಂಗ್ ಆರ್ ಲಿಸ್ನಿಂಗ್ ಬಟ್ ರೇರ್ಲಿ ಯೂಸ್, ವಿ ಆಕ್ಟಿವ್ಲಿ ಯೂಸ್ ಇನ್ ಅವರ್ ಡೈಲಿ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್, are found only in ancient poetry or foreign language words ಅಂತ ಇದೆ. ಇಲ್ಲಿ ಆಕ್ಟಿವ್ ವೊಕ್ಯಾಬುಲರಿ ಕನ್ಸಿಸ್ಟ್ ಆಫ್ ವರ್ಡ್ಸ್ ದ್ಯಾಟ್ ಯಾವುದು ಅಂತ ನೋಡೋದಾದರೆ ಇಟ್ಸ್ ನಥಿಂಗ್ ಬಟ್ ವಿ ಆಕ್ಟಿವ್ಲಿ ಯೂಸ್ ಇನ್ ಅವರ್ ಡೈಲಿ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಆಕ್ಟಿವ್ ವೊಕ್ಯಾಬುಲರಿ ಇನ್ಕ್ಲೂಡ್ಸ್ ವರ್ಡ್ಸ್ ವಿ ಪ್ರೊಡ್ಯೂಸ್ ಸ್ಪಾಂಟೇನಿಯಸ್ಲಿ ಇನ್ ಕಮ್ಯುನಿಕೇಷನ್. ಪ್ಯಾಸಿವ್ ವೊಕ್ಯಾಬುಲರಿ ಇನ್ಕ್ಲೂಡ್ಸ್ ವರ್ಡ್ಸ್ ವಿ ಓನ್ಲಿ ಕಾಂಪ್ರಹೆಂಡ್. ಓಕೆ, ಅಂದರೆ ನಾವು ದಿನನಿತ್ಯದ ಮಾತು ಮತ್ತು ಬರಹದಲ್ಲಿ ಸಕ್ರಿಯವಾಗಿ ಬಳಸುವ ಪದ ಸಂಪತ್ತನ್ನು ಆಕ್ಟಿವ್ ವೊಕ್ಯಾಬುಲರಿ ಅಂತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದೆನ್ ವೊಕ್ಯಾಬುಲರಿ ಎಕ್ಸ್ಪೆನ್ಷನ್ ಮೇಲೆ ಒಂದು ಸೈಟ್ ವರ್ಡ್ಸ್ ಮೇಲೆ ಕೇಳ್ಬೋದಾದರೆ ಯಾವ ರೀತಿ ಕೇಳ್ಬೋದು? ಸೈಟ್ ವರ್ಡ್ಸ್ ಆರ್ ವರ್ಡ್ಸ್ ದಟ್ ಲರ್ನರ್ಸ್ ನೀಡ್ ಟು ಲುಕ್ ಅಪ್ ಇನ್ ಎ ಡಿಕ್ಷನರಿ ಎವ್ರಿ ಟೈಮ್, ರಿಕಗ್ನೈಸ್ ಇನ್ಸ್ಟಂಟ್ಲಿ ಬೈ ಸೈಟ್ ವಿತೌಟ್ ಸೌಂಡ್ ಡಿಕೋಡಿಂಗ್, ಕೆನಾಟ್ ಪ್ರೊನೌನ್ಸ್, ಲರ್ನ್ ಓನ್ಲಿ ಇನ್ ಹೈಯರ್ ಎಜುಕೇಷನ್ ಅಂತ ಇದೆ. Here these are nothing but recognized instantly by sight without sound decoding. See, sight words like the, was, there, these are examples, are high frequency words recognized automatically for reading efficiency ಅಂತ. ಸೈಟ್ ವರ್ಡ್ಸ್ ಅಂದರೆ ನೋಡಿದ ತಕ್ಷಣ ಕ್ಷಣಾರ್ಧದಲ್ಲಿ ಗುರುತಿಸಲ್ಪಡ್ತಕ್ಕಂಥ ಅಕ್ಷರಗಳು, ಅವುಗಳನ್ನು ಜೋಡಿಸಿ ಓದುವ ಅಗತ್ಯವಿಲ್ಲ, ನಿರಂತರವಾಗಿ ನಾವು ಸಡನ್ನಾಗಿ ಓದುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದೆನ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಮೇಲೆ ಅಥವಾ ಕರಿಕ್ಯುಲಮ್ ಮೆಟೀರಿಯಲ್ಸ್ ಮೇಲೆ ಕೇಳ್ಬೋದಾದರೆ ಯಾವ ರೀತಿ ಕ್ವೆಶನ್ಸನ್ನು ಫ್ರೇಮ್ ಮಾಡ್ತಾರೆ ಕೇಳ್ಬೋದು. ಸಿ, ವಿಚ್ ಆಫ್ ದ ಫಾಲೋವಿಂಗ್ ಕ್ವಾಲಿಫೈಸ್ ಆ್ಯಸ್ ಅನ್ ಅಥೆಂಟಿಕ್ ಮೆಟೀರಿಯಲ್ ಫಾರ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಕೇಳಿದ್ದಾರೆ. ಸಿಂಪ್ಲಿಫೈಡ್ ಗ್ರಾಮರ್, ಟೆಕ್ಸ್ಟ್ ಬುಕ್ ಪ್ಯಾಸೇಜ್, ಆ್ಯನ್ ಆ್ಯಕ್ಚುಯಲ್ ನ್ಯೂಸ್ ಪೇಪರ್ ಆರ್ಟಿಕಲ್ ಆರ್ ಎ ರೆಸ್ಟೋರೆಂಟ್ ಮೆನು, ಎ ಸ್ಪೆಷಲಿ ಡಿಸೈನ್ಡ್ ಫೋನೆಟಿಕ್ ಡ್ರಿಲ್ ಬೋರ್ಡ್ ಆರ್ ಎ ವರ್ಕ್ ಬುಕ್ ಡಿಸೈನ್ಡ್ ಫಾರ್ ಎಲಿಮೆಂಟರಿ ಡ್ರಿಲ್ ಅಂತ ಕೇಳಿದ್ದಾರೆ. As we all know that it's nothing but an actual newspaper article or any news or a restaurant menu will be the authentic material. Okay, these are the real word text not created specifically for language classroom instruction ಅಂತ. ಅಂದರೆ ಪಠ್ಯ ಪುಸ್ತಕ ಹೊರತುಪಡಿಸಿ ನೈಜ ಜಗತ್ತಿನಲ್ಲಿ ಬಳಸಲಾಗುವ ಪತ್ರಿಕೆಗಳ ಲೇಖನಗಳಾಗಿರ್ಬೋದು ಅಥವಾ ರೆಸ್ಟೋರೆಂಟ್ ಮೆನುಗಳಾಗಿರ್ಬೋದು, ಇವಕ್ಕೆ ಅಥೆಂಟಿಕ್ ಮಟೀರಿಯಲ್ ಅಂತ ನಾವು ಕರಿತೇವೆ. ದ ನೆಕ್ಸ್ಟ್ ಒನ್ ಈಸ್ ಗ್ರೇಡೆಡ್ ರೀಡರ್ಸ್ are books designed for language learners by including only advanced technical jargon, controlling sentence complexity and vocabulary frequency to match learners level, or using only images without text, or translating classics into regional languages ಅಂತ ಕೇಳಿದ್ದಾರೆ. ಇಲ್ಲಿ the right one for this question is option B, controlling sentence complexity and vocabulary frequency to match learners level. ಅಂದರೆ ಇಲ್ಲಿ ಪಠ್ಯಪುಸ್ತಕಗಳನ್ನು ಕಲಿಯುವವರ ಮಟ್ಟಕ್ಕೆ ತಕ್ಕಂತೆ ಪದ ಸಂಪತ್ತು ಮತ್ತು ವಾಕ್ಯ ರಚನೆಯನ್ನು ಸರಳೀಕರಿಸಿ ಸಿದ್ಧಪಡಿಸುವಂಥದ್ದು ಅಂತ. ಈಗ 1ನೇ ತರಗತಿಯ ಮಗು ಯಾವ ರೀತಿ ಪಠ್ಯಕ್ರಮವನ್ನು ನಿಗದಿಗೊಳಿಸಬೇಕು, 2 ತರಗತಿ ಲೈಕ್ ದಿಸ್. ಆ ಗ್ರೇಡೆಡ್ ರೀಡರ್ಸ್ ಅಂದರೆ ಮಗುವಿನ ಮಾನಸಿಕ ಮಟ್ಟಕ್ಕೆ ತಕ್ಕಂತೆ ಒಂದು ಪದಗಳ ರಚನೆ, ವಾಕ್ಯ ರಚನೆಯನ್ನು ಉಪಯೋಗಿಸುವಂಥದ್ದು ಅಂತ. ನೆಕ್ಸ್ಟ್, ICT ಟೂಲ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಮೇಲೆ ನೋಡೋದಾದರೆ
ಹೌ ಡು ಯು ಕಾಲ್ ಮೀನ್ಸ್ ಕಂಪ್ಯೂಟರ್ ಅಸಿಸ್ಟೆಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನುವಂಥದ್ದು ಟೂಲ್ಸ್ ಪ್ರೈಮರಿ ಬೆನಿಫಿಟ್ ಲರ್ನರ್ಸ್ ಅಂತ, ವೆದರ್ ಬೈ ಎಲಿಮಿನೇಟಿಂಗ್ ದ ನೀಡ್ ಫಾರ್ ಎನಿ ಹ್ಯೂಮನ್ ಅಸೆಸ್ಮೆಂಟ್ or by offering self-paced, interactive and immediate feedback driven learning, or by forcing pupils to sit silently, or replacing oral speaking with typing only. ಇಲ್ಲಿ computer assisted language learning, it helps primarily by offering self-paced, interactive and immediate feedback driven learning ಆಗುತ್ತೆ. ಈ ಕಾಲ್ ತಂತ್ರಜ್ಞಾನ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವರವರ ವೇಗಕ್ಕೆ ತಕ್ಕಂತೆ ಕಲಿಯಲು ಮತ್ತು ತಕ್ಷಣದ ಒಂದು ಪ್ರತಿಕ್ರಿಯೆ ಪಡೆಯಲು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮತ್ತು ಇನ್ಕ್ಲೂಸಿವ್ ಪೆಡಗಾಜಿ. ಇದರ ಮೇಲೆ ಯಾವ ರೀತಿ ಕೇಳ್ತಾರೆ ಅಂತ ನೋಡೋದಾದರೆ, ಇನ್ ಎ ಮಾಡರ್ನ್ ಡೈವರ್ಸ್ ಕ್ಲಾಸ್ ರೂಮ್ ಮಲ್ಟಿಲಿಂಗ್ವಾಲಿಸಮ್ ಶುಡ್ ಬಿ ವ್ಯೂಡ್ ಆ್ಯಸ್ ಅಂತ ಕೇಳಿದ್ದಾರೆ. An obstacle in target language teaching, a rich cognitive resource that asset for learning language, a cause of cognitive confusion, or something to be strictly discouraged. As we all know that a rich cognitive resource and asset for language learning adu. Okay, as we all know that NCF 2005 and NEP 2020 advocate that knowing multiple languages enhances cognitive flexibility and facilitates new language learning. ಅಂದರೆ ಇಲ್ಲಿ ಬಹುಭಾಷಾ ಜ್ಞಾನವನ್ನು ತರಗತಿಯಲ್ಲಿ ಸಮಸ್ಯೆಯಾಗಿ ನೋಡದೆ ಒಂದು ಶ್ರೀಮಂತ ಸಂಪನ್ಮೂಲವಾಗಿ ಅದನ್ನು ಬಳಸಿಕೊಂಡಾಗ ನಮ್ಮ ಒಂದು ಬೋಧನೆ ಮತ್ತು ಕಲಿಕೆ ಪರಿಣಾಮಕಾರಿಯಾಗಿ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ಈಗ ಬೈಲಿಂಗ್ವಲ್ ಕ್ಲಾಸಸನ್ನು ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡ್ತಾ ಇದೆ ಭಾಳಷ್ಟು ಕಡೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಟೀಚರ್ಸ್ ರೋಲ್, ಫೆಸಿಲಿಟೇಟರ್. ಆಸ್ ವಿ ಆಲ್ ನೋ ದ್ಯಾಟ್ under a constructivist paradigm, the role of an English teacher is that of a dictator of rules, facilitator of interactive learning experiences, knowledge dispenser who lectures continuously, a strict evaluator who penalizes mistakes. Here, as we all know that facilitator means his role is to help the students to learn themselves. Therefore, option B is the right one. Okay, ಇಲ್ಲಿ constructivism views learners as active creators of knowledge, with teachers scaffolding and facilitating discovery. ಅಂದರೆ ಒಂದು ರಚನಾತ್ಮಕ ಸಿದ್ಧಾಂತದ ಪ್ರಕಾರ ಶಿಕ್ಷಕರು ಜ್ಞಾನವನ್ನು ಸುಲಭಗೊಳಿಸುವ ಸುಗಮಕಾರರಾಗಿ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದು. ಇಲ್ಲಿ ಒಂದು ಫೆಸಿಲಿಟೇಟರ್ ಅಂದರೆ ಒಬ್ಬ ಸುಗಮಕಾರರು ಅಂತ. ಮಗುವಿಗೆ ಪೂರ್ವಜ್ಞಾನ ಇರುತ್ತೆ ಮತ್ತು ಈ ಪ್ರೆಸೆಂಟ್ ಏನು ಕಲಿಬೇಕು ಅನ್ನೋದನ್ನು ಆ ಜ್ಞಾನದ ರಚನೆಗೆ ನಾವು ಸಹಾಯ ಮಾಡುವಂಥದ್ದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಎರರ್ ಅನಾಲಿಸಿಸ್ ಬರ್ಬೋದು. ನೇಚರ್ ಆಫ್ ಎರರ್ಸ್ ಯಾವ ರೀತಿ, ಇದರ ಮೇಲೆ ಕ್ವಶನ್ ಕೂಡ ಬಂದೇ ಬರ್ತವೆ. ಎರರ್ಸ್ ಮೇಡ್ ಬೈ ಲ್ಯಾಂಗ್ವೇಜ್ ಲರ್ನರ್ಸ್ ಡ್ಯೂರಿಂಗ್ ಎಕ್ವಿಜೇಷನ್ ಶುಡ್ ಬಿ ವ್ಯೂಡ್ ಆ್ಯಸ್. ಓಕೆ, ಒಂದು ಮಗು ಭಾಷೆಯನ್ನು ಕಲಿಬೇಕಾದ್ರೆ ಅಲ್ಲಿ ತಪ್ಪುಗಳಾಗ್ತವೆ. ಹಾಗಾದರೆ ಆ ತಪ್ಪುಗಳನ್ನು ನಾವು ಯಾವ ರೀತಿ ನೋಡಬೇಕು ಅಂತ ಕೇಳಿದ್ದಾರೆ. ಸೈನ್ಸ್ ಆಫ್ ಪುವರ್ ಟೀಚಿಂಗ್ ಕ್ವಾಲಿಟಿ, ಇಂಡಿಕೇಟರ್ಸ್ ಆರ್ ವಿಂಡೋಸ್ ಇನ್ ಟು ದ ಲರ್ನರ್ಸ್ ಲರ್ನಿಂಗ್ ಆ್ಯಂಡ್ ಥಿಂಕಿಂಗ್ ಪ್ರೊಸೆಸ್, ಅಫೆನ್ಸಸ್ ದ್ಯಾಟ್ ರಿಕ್ವೈರ್ ಇಮಿಡಿಯೇಟ್ ಪನಿಷ್ಮೆಂಟ್, ಹ್ಯಾಬಿಟ್ಸ್ ದಟ್ ಮಸ್ಟ್ ಬಿ ಡ್ರಿಲ್ಡ್ ಔಟ್ ಇನ್ಸ್ಟಂಟ್ಲಿ ಅಂತ ಇದೆ. ಆಸ್ ವಿ ಆಲ್ ನೋ ದಟ್ ಇಟ್ಸ್ ಈಸ್ ಕನ್ಸಿಡರ್ಡ್ ಆಸ್ ಓಕೆ ಡ್ಯೂರಿಂಗ್ ಲ್ಯಾಂಗ್ವೇಜ್ ಅಕ್ವಿಜೇಷನ್. ಇಫ್ ದ ಎರರ್ಸ್ ಅಕರ್, they are considered as the indicators or the windows into the learner's learning and thinking process ಆಗುತ್ತೆ. ಎರರ್ಸ್ ಆರ್ ನ್ಯಾಚುರಲ್, ಆಸ್ ವಿ ಆಲ್ ನೋ ದ್ಯಾಟ್. ಈಗ ನಡಿಬೇಕಾದ್ರೆ ಎಡುತ್ತೀವಿ, ಅದು ಸಹಜ. ಹಾಗೆ ಭಾಷೆಯನ್ನು ಕಲಿಬೇಕಾದರೂ ಕೂಡ ತಪ್ಪುಗಳಾಗುವಂಥದ್ದು ಸಹಜ. ಹಾಗಾಗಿ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪುಗಳು ಅವರ ಒಂದು ಭಾಷಾ ಕಲಿಕೆ ಪ್ರಕ್ರಿಯೆ ಪ್ರಗತಿಯನ್ನು ತಿಳಿಸುವ ಒಂದು ಇಂಡಿಕೇಟರ್ಸ್ ಆಫ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಅವು ತಪ್ಪು ಮಾಡ್ತಾ ಇದೆ ಅಂದರೆ ಮಗು ಕಲಿತಾ ಇದೆ ಅಂತ ಅರ್ಥನೇ ಅದು. ಓಕೆ, ಸೊ ಹಾಗಾಗಿ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಇಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆರ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಇದೆ. ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಕೇಳಿದ್ದಾರೆ. ಇಯರ್ ಆ್ಯಂಡ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಸ್, ಆನ್ಗೋಯಿಂಗ್ ಡಯಾಗ್ನೋಸ್ಟಿಕ್ ಫೀಡ್ಬ್ಯಾಕ್ ಆ್ಯಂಡ್ peer evaluation during classroom tasks, or avoiding final letter grades at a term end, or conducting a standardized state level tests anta ide. Here the right answer for this question is, it's nothing but ongoing diagnostic feedback and peer evaluation during classroom tasks. ಅಂದರೆ ಇಲ್ಲಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅನ್ನುವಂಥದ್ದು
ಒಂದು ಕಲಿಕೆಯ ಸಮಯದಲ್ಲಿಯೇ ನಡೆಯುವ ಒಂದು ಪ್ರಗತಿಗೆ ಸೂಕ್ತ ಸಲಹೆ ನೀಡುವ ಒಂದು ರೂಪನಾತ್ಮಕ ಮೌಲ್ಯಮಾಪನ ಆಗಿದೆ. ಈಗ ಆಲ್ಮೋಸ್ಟು ನಾವು ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಒಂದು ಈ ಪ್ರೆಸೆಂಟ್ ವ್ಯವಸ್ಥೆಯಲ್ಲಿ ಈ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಸಮೇಟಿವ್ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಇಸ್ ಪ್ರೈಮರಿಲಿ ಕ್ಯಾರೆಕ್ಟರೈಸ್ಡ್ ಅಂತ ಕೇಳಿದ್ದಾರೆ. ಐಡೆಂಟಿಫೈಯಿಂಗ್ ಡೈಲಿ ಲರ್ನಿಂಗ್ ಗ್ಯಾಪ್ಸ್, evaluating overall achievement at the end of an instructional unit, okay, adjusting daily lessons plans on the spot, or providing the non-graded feedback. ಇಲ್ಲಿ it's nothing but summative ಅಂತಂದರೆ it's evaluating overall achievement at the end of an instructional unit, okay. ಈ ಥರ ಇದ್ದಾಗ ಅಂದರೆ ಬೋಧನಾವಧಿಯ ಕೊನೆಯಲ್ಲಿ ಅಭ್ಯರ್ಥಿಯ ಶೈಕ್ಷಣಿಕ ಒಟ್ಟಾರೆ ಸಾಧನೆಯನ್ನು ಶ್ರೇಣೀಕರಿಸಲು ಅಥವಾ ಪ್ರಮಾಣೀಕರಿಸಲು ಮಾಡುವ ಒಂದು ಮೌಲ್ಯಮಾಪನಕ್ಕೆ ನಾವೇನಂತ ಕರಿತೀವಿ, ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಆನ್ ರೆಮಿಡಿಯಲ್ ಟೀಚಿಂಗ್. ರೆಮಿಡಿಯಲ್ ಟೀಚಿಂಗ್ ಈಸ್ ಕಂಡಕ್ಟೆಡ್ ಆಫ್ಟರ್, ಓಕೆ, ನಮಗೆಲ್ಲರಿಗೂ ಗೊತ್ತಿದೆ ಒಂದು ಪರಿಹಾರ ಬೋಧನೆ ಅನ್ನುವಂಥದ್ದು. ಯಾವಾಗ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಯೂನಿಟ್, ಕಂಡಕ್ಟಿಂಗ್ ಎ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಟು ಪಿನ್ ಪಾಯಿಂಟ್ ಸ್ಪೆಸಿಫಿಕ್ ಲರ್ನಿಂಗ್ ಗ್ಯಾಪ್ಸ್, ಕಂಡಕ್ಟಿಂಗ್ ದ ಫೈನಲ್ ಎಕ್ಸಾಮಿನೇಷನ್ ಆರ್ ಕಂಪ್ಲೀಟಿಂಗ್ ದ ಎಂಟೈರ್ ಸಿಲೆಬಸ್ ಅಂತ ಇದೆ. ಸೊ ರೆಮಿಡಿಯಲ್ ಟೀಚಿಂಗ್ ಯಾವಾಗ ಮಾಡ್ತೀವಿ? ಓಕೆ, ಇಟ್ಸ್ ನಥಿಂಗ್ ಬಟ್ ಕಂಡಕ್ಟಿಂಗ್ ಎ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಟು ಪಿನ್ ಪಾಯಿಂಟ್ ಎ ಸ್ಪೆಸಿಫಿಕ್ ಲರ್ನಿಂಗ್ ಗ್ಯಾಪ್ಸ್. ಅಂದರೆ ಇಲ್ಲಿ ಒಂದು ವಾಟ್ ಯು ಕಾಲ್ ರೆಮಿಡಿಯಲ್ ಈ ಟೀಚಿಂಗನ್ನು ಒಂದು ನಾವು ಟೆಸ್ಟನ್ನು ತೆಗೆದುಕೊಂಡ್ರೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ತೆಗೆದುಕೊಂಡ ನಂತರ ಈ ಮೂಲಕ ವಿದ್ಯಾರ್ಥಿಯ ಕಲಿಕಾ ಕೊರತೆಗಳನ್ನು ಗುರುತಿಸಿದ ನಂತರ ಅದಕ್ಕೆ ಪರಿಹಾರ ಬೋಧನೆ ಮಾಡ್ತೀವಿ. ಸೊ ಆವಾಗ ಈ ಒಂದು ಟೆಸ್ಟನ್ನು ಮಾಡುವಂಥದ್ದು ಅಂತ. ದ ನೆಕ್ಸ್ಟ್ ಒನ್ ಈಸ್ CCE. ಅಂದರೆ ಇನ್ CCE ದ ಟರ್ಮ್ ಕಾಂಪ್ರಹೆನ್ಸಿವ್ ರೆಫರ್ಸ್ ಟು ಅಸೆಸ್ಸಿಂಗ್ ಅಂತ ಕೇಳಿದೆ. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಇದೆ. ಕಾಂಪ್ರಹೆನ್ಸಿವ್ ಅಂದರೆ ಏನೆಲ್ಲ ಒಳಗೊಂಡಿರುತ್ತೆ? ಓನ್ಲಿ ಅಕಾಡೆಮಿಕ್ ಎಕ್ಸಾಮ್ ಆಬ್ಜೆಕ್ಟ್ಸ್, ಬೋತ್ ಸ್ಕೊಲಾಸ್ಟಿಕ್ ಆ್ಯಂಡ್ co-scholastic aspects of personality growth, comprehension passages exclusively or attendance records. ನೋಡಿ, ಕಾಂಪ್ರಹೆನ್ಸಿವ್ ಅಂತಂದರೆ ಒಂದು ವ್ಯಾಪಕತೆಯನ್ನು ಒಳಗೊಂಡಿರಬೇಕು. ಅದು ಏನಾಗುತ್ತೆ? ಸ್ಕೊಲಾಸ್ಟಿಕ್ ಆ್ಯಂಡ್ co-scholastic ಅಂದರೆ ಪಠ್ಯ ಮತ್ತು ಪಠ್ಯೇತರ ಎರಡೂ ಅಲ್ಲಿ ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು ಮಗುವಿಂದು. ಅಲ್ಲಿ ವಿಶಾಲ ಅಂದರೆ ಒಂದು ಪಠ್ಯ ಮತ್ತು ಪಠ್ಯೇತರ ಎರಡೂ ರಂಗಗಳಲ್ಲಿ ಮಗುವಿನ ಒಂದು ಸರ್ವತೋಮುಖ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವಂಥದ್ದು ಅರ್ಥ. ಓಕೆ, ದ ನೆಕ್ಸ್ಟ್ ಕ್ವೆಶನ್. ಲರ್ನಿಂಗ್ ಡಿಸೇಬಿಲಿಟೀಸ್ ನೋಡ್ತಾ ಹೋದರೆ ಇಲ್ಲಿ ಡಿಸ್ಲೆಕ್ಸಿಯಾ ಅಂತ ಇದೆ. ಎ ಸ್ಟೂಡೆಂಟ್ ಹೂ ಎಕ್ಸ್ಪೀರಿಯನ್ಸಸ್ persistent difficulty in reading words, decoding letters, and recognizing spellings likely suffers from dyscalculia, dyslexia, dysgraphia, aphasia ಅಂತ ಇದೆ. ಇಲ್ಲಿ ಲೆಟರ್ಸ್, ರಿಕಗ್ನೈಸಿಂಗ್ ಸ್ಪೆಲ್ಲಿಂಗ್ಸ್, ರೀಡಿಂಗ್ ಡಿಫಿಕಲ್ಟಿ ಇದು ಇತ್ತಂದರೆ ಇಟ್ಸ್ ನಥಿಂಗ್ ಬಟ್ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಯಾಕೆಂದರೆ ಡಿಸ್ಲೆಕ್ಸಿಯಾ ಈಸ್ ಎ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ದಟ್ ಪ್ರೈಮರಿಲಿ ಇಂಪೇರ್ಸ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ರಿಲೇಟೆಡ್ ಟು ರೀಡಿಂಗ್ ಆ್ಯಂಡ್ ವರ್ಡ್ ರಿಕಗ್ನೇಷನ್. ಅಂದರೆ ಪದಗಳನ್ನು ಸರಿಯಾಗಿ ಓದಲು ಮತ್ತು ಅಕ್ಷರಗಳನ್ನು ಗುರುತಿಸಲು ತೊಂದರೆ ಪಡುವ ಕಲಿಕಾ ನ್ಯೂನತೆಯನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಇನ್ನು ಡಿಸ್ಕ್ಯಾಲ್ಕುಲಿಯಾ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಬರ್ತಕ್ಕಂಥ ತೊಂದರೆಗಳು ಅನುಭವಿಸೋದು. ಡಿಸ್ಗ್ರಾಫಿ ಅಂದರೆ ಬರವಣಿಗೆ ಆಗಿರ್ಬೋದು. ಲೈಕ್ ದಿಸ್ ವಿಲ್ ಸಿ ದ ನೆಕ್ಸ್ಟ್ ಒನ್. Dysgraphia, as I said, which language skill is impacted by the learning disability known as dysgraphia ಅಂತ ಕೇಳಿದೆ. ಸ್ಪೀಕಿಂಗ್, ರೈಟಿಂಗ್. ಓಕೆ, as I said, it's nothing but writing, motor coordination in hand writing ಅನ್ನುವಂಥದ್ದು ಇಟ್ ಡೆಫೆನ್ಸ್ ಅಂದರೆ ಬರವಣಿಗೆಯಲ್ಲಿರ್ತಕ್ಕಂಥ ಒಂದು ಅಸಮರ್ಥತೆ ಹಾಗೂ ಕೈ ಬರದ ತೊಂದರೆಗಳನ್ನು ಈ ಡಿಸ್ಗ್ರಾಫಿಯಾ ಸೂಚಿಸುತ್ತೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಸ್ಕ್ಯಾಫೋಲ್ಡಿಂಗ್ ಬೈ ಲೈವ್ ವೈಗೋಟ್ಸ್ಕಿ. According to Lev Vygotsky, a temporary support provided by a teacher to help a student master a task is termed as ಅಂತ ಕೇಳಿದ್ರೆ assimilation, scaffolding, conditioning, schema development ಅಂತ. As we all know that it's nothing but scaffolding. Scaffolding means providing a temporary support to the learner ಅಂತ. ಅಂದರೆ ಇಲ್ಲಿ ಒಬ್ಬ ಹೊಸ ವಿದ್ಯಾರ್ಥಿ ಅಥವಾ ಒಬ್ಬ ವಿದ್ಯಾರ್ಥಿ ಹೊಸ ವಿಷಯವನ್ನು ಕಲಿಯುವಾಗ ಶಿಕ್ಷಕರು ಅವನಿಗೆ ಏನು ಮಾಡೋದು, ಒಂದು ಸಪೋರ್ಟನ್ನು ನೀಡುವುದು, ಒಂದು ತಾತ್ಕಾಲಿಕ ಬೆಂಬಲವನ್ನು ನೀಡಿದಾಗ ಅವನ ಕಲಿಕೆಯ ವೇಗ ಹೆಚ್ಚುತ್ತೆ ಅನ್ನುವಂಥದ್ದು. ದಟ್ ಈಸ್ ವಾಟ್ ದ ಸ್ಕ್ಯಾಫೋಲ್ಡಿಂಗ್ ಮೀನ್ಸ್. ದ ನೆಕ್ಸ್ಟ್ ಒನ್ ಈಸ್ ಸ್ಕೀಮಾ ಥಿಯರಿ ಅಂತ ನೋಡೋದಾದರೆ, ಇನ್ ಕಾಗ್ನಿಟಿವ್ ಸೈಕಾಲಜಿ ಎ ಸ್ಕೀಮಾ ರೆಫರ್ಸ್ ಟು ಅಂತ ಕೇಳಿದ್ದಾರೆ. ಸಿಲೆಬಸ್ ಪ್ರಿಂಟ್ಔಟ್, ಮೆಂಟಲ್ ಸ್ಟ್ರಕ್ಚರ್ಸ್ ಆಫ್ ಆರ್ಗನೈಸ್ಡ್ ಪ್ರಯರ್ ನಾಲೆಜ್ ಸ್ಟೋರ್ಡ್ ಇನ್ ಮೆಮರಿ, ಡೈಲಿ ಲೆಸನ್ ಶೆಡ್ಯೂಲ್, ಅ ಟೈಪ್ ಆಫ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ. ಇಟ್ಸ್ ನಥಿಂಗ್ ಬಟ್
ಮೆಂಟಲ್ ಸ್ಟ್ರಕ್ಚರ್ಸ್ ಆಫ್ ಆರ್ಗನೈಸ್ಡ್ ಪ್ರಯರ್ ನಾಲೆಜ್ ಸ್ಟೋರ್ಡ್ ಇನ್ ಮೆಮೊರಿ ಅನ್ನುವಂಥದ್ದು ದ ಸ್ಕೀಮಾ ಥಿಯರಿಗೆ ರಿಲೇಟೆಡ್ ಆಗಿರುವಂಥದ್ದು. A schema is a cognitive framework or a mental concept that helps organize the interpret new incoming information. ಅಂದರೆ ಮಗುವಿನ ಮನಸ್ಸಿನಲ್ಲಿ ಈಗಾಗಲೇ ಸಂಗ್ರಹವಾಗಿರ್ತಕ್ಕಂಥ ಒಂದು ಪೂರ್ವಜ್ಞಾನದ ಚೌಕಟ್ಟನ್ನು ನಾವು ಸ್ಕೀಮಾ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ಲ್ಯಾಡ್ ಥಿಯರಿ. ಅಗೇನ್ ಇಟ್ಸ್ ಇಂಟ್ರೊಡ್ಯೂಸ್ಡ್ ಬೈ ನೋಮ್ ಚಾಮ್ಸ್ಕಿ. proposed that human children possesses an innate biological capacity to acquire language termed ಅಂತ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಅಕ್ವಿಜೇಷನ್ ಡಿವೈಸ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಅಂದರೆ ಇಲ್ಲಿ ನಾಮ್ಸ್ ಕಾಮ್ಸ್ಕಿ ಪ್ರಕಾರ ಮಕ್ಕಳು ಒಂದು ಬೈ ಬರ್ತ್ ಭಾಷೆಯನ್ನು ಕಲಿಯುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹಾಗಾಗಿ ಅವರು ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸನ್ನು ಬೈ ಬರ್ತೆ ಹೊಂದಿರ್ತಾರೆ ಅಂತ ಈ ನೋಮ್ ಚಾಮ್ಸ್ಕಿ ಅವರು ಹೇಳಿದಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ರೀಡಿಂಗ್ ಮೇಲೆ ನೋಡೋದಾದರೆ, which level of reading comprehension requires students to draw inferences beyond literal text statements ಅಂತ ಇದೆ. ಇಲ್ಲಿ ಲಿಟ್ರಲ್ ಲೆವೆಲ್, ಇನ್ಫರೆನ್ಸಿಯಲ್ ಆರ್ ಇಂಟರ್ಸೆಪ್ಟಿವ್ ಲೆವೆಲ್, ಲೆಕ್ಸಿಕಲ್ ಲೆವೆಲ್, ಅಲ್ಫಾಬೆಟಿಕಲ್ ಲೆವೆಲ್ ಅಂತ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಇನ್ಫರೆನ್ಸಿಯಲ್ ಆರ್ ಇಂಟರ್ಪ್ರಿಟಿವ್ ಲೆವೆಲ್ ಅನ್ನುವಂಥದ್ದು. ಇಲ್ಲಿ ಇನ್ಫರೆನ್ಸಿಯಲ್ ಕಾಂಪ್ರಿಹೆನ್ಷನ್ ಇನ್ವಾಲ್ವ್ಸ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಅನಲೈಸಿಂಗ್ ಸಬ್ಟಲ್ ಕ್ಲೂಸ್ ಟು ಡಿರೈವ್ ಇಂಪ್ಲಿಸಿಟ್ ಕನ್ಕ್ಲೂಷನ್ಸ್. ಅಂದರೆ ಲೇಖನದ ಒಂದು ವಾಚ್ಯಾರ್ಥವನ್ನು ಮೀರಿ ಪರೋಕ್ಷ ಅರ್ಥವನ್ನು ಸಾಲುಗಳ ನಡುವೆ ಓದುವರದ ಮೂಲಕ ಗ್ರಹಿಸುವಂಥದ್ದು ನಾವು ಇನ್ಫರೆನ್ಸಿಯಲ್ ಮೀನಿಂಗ್ ಅಥವಾ ಇನ್ಫರೆನ್ಸಿಯಲ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಪ್ರಿಂಟ್ ರಿಚ್ ಎನ್ವಿರಾನ್ಮೆಂಟ್. ಈ ಕ್ರಿಯೇಟಿಂಗ್ ಎ ಪ್ರಿಂಟ್ ರಿಚ್ ಎನ್ವಿರಾನ್ಮೆಂಟ್ ಇನ್ ಎ ಪ್ರೈಮರಿ ಕ್ಲಾಸ್ ರೂಮ್ ಇನ್ವಾಲ್ವ್ಸ್ ಅಂತ ಕೇಳಿದ್ದಾರೆ. ರಿಮೂವಿಂಗ್ ಆಲ್ ಬುಕ್ಸ್ ಟು ಕೀಪ್ ದ ವಾಲ್ಸ್ ಬ್ಲ್ಯಾಂಕ್ ಆರ್ ಡಿಸ್ಪ್ಲೇಯಿಂಗ್ labeled objects, charts, story cards and word wall accessible to children, or asking children to purchase expensive encyclopedias or printing rules on blackboard only ಅಂತ ಕೇಳಿದ್ದಾರೆ. Just to go through all these options, the right one is displaying labeled objects, charts, story cards and word walls accessible to children ಅನ್ನುವಂಥದ್ದು. ಅಂದರೆ ತರಗತಿಯ ಗೋಡೆಗಳು ಮತ್ತು ಪೀಠೋಪಕರಣಗಳ ಮೇಲೆ ಚಿತ್ರಗಳು, ಪದಗಳ ತೋಟ ಮತ್ತು ಒಂದು ಲೇಬಲ್ಗಳನ್ನು ಅಂಟಿಸಿ ಭಾಷಾ ವಾತಾವರಣ ಸೃಷ್ಟಿಸುವುದನ್ನು ನಾವು ಪ್ರಿಂಟ್ ರಿಚ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ಅನೆಕ್ಡೋಟಲ್ ರೆಕಾರ್ಡ್ಸ್ ಮೇಲೆ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ಬೋದು ಅಂತ ನೋಡಿದರೆ, ಆ್ಯನ್ ಅನೆಕ್ಡೋಟಲ್ ರೆಕಾರ್ಡ್ ಇನ್ ಸ್ಟೂಡೆಂಟ್ ಇವ್ಯಾಲ್ಯೂಯೇಷನ್ ಈಸ್ ಅಂತ ಕೇಳಿದ್ದಾರೆ. ಇಟ್ಸ್ ಎ ಲಿಸ್ಟ್ ಆಫ್ exam marks scored in terminal text or a narrative factual description of a significant behavioral event observed in the student, or a medical fitness certificate, or a register recording library books borrowed. As we all know that it's nothing but a narrative factual description of a significant behavioral event observed in the student. ಅಂದರೆ anecdotal records document brief objective descriptions of specific learner incidents, behaviors or attitudes over time. ಇಲ್ಲಿ ವಿದ್ಯಾರ್ಥಿಯ ನಡವಳಿಕೆ ಅಥವಾ ವಿಶೇಷ ಘಟನೆಗಳನ್ನು ಶಿಕ್ಷಕರು ಸಂಗ್ರಹಿಸಿ ಬರೆದಿರ್ತಕ್ಕಂಥ ಒಂದು ವಸ್ತುನಿಷ್ಠ ಟಿಪ್ಪಣಿಯನ್ನು ನಾವು ಅನೆಕ್ಡೋಟಲ್ ರೆಕಾರ್ಡ್ ಅಂತ ಕರಿತೀವಿ. ಅಂದರೆ ಮಗುವಿನ ಒಂದು ಬಯೋಡಾಟಾ ಇದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಕ್ಲೋಸ್ ಟೆಸ್ಟ್ ಪ್ರೊಸೀಜರ್. ನೋಡಬೇಕಾದ್ರೆ ವಾಟ್ ಈಸ್ ದ ಕ್ಲೋಸ್ ಟೆಸ್ಟ್? ಕ್ಲೋಸ್ ಟೆಸ್ಟ್ ಇವ್ಯಾಲ್ಯುಯೇಟ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಆ್ಯಂಡ್ ವೊಕ್ಯಾಬುಲರಿ ಬೈ ಆಸ್ಕಿಂಗ್ ಲರ್ನರ್ಸ್ ಟು ರೈಟ್ ಎ ರೈಮಿಂಗ್ ಪೋಯಮ್, fill in missing words deleted at regular intervals, that is every fifth or seventh word from a passage, or match words with antonyms, speak on a given topic spontaneously ಅಂತ ಇದೆ. ಕ್ಲೋಸ್ ಟೆಸ್ಟ್ ಅಂದರೆ ಇಟ್ಸ್ ನಥಿಂಗ್ ಬಟ್ fill in the missing words deleted at regular intervals. Okay, so it measures overall textual context comprehension by requiring students to restore missing contextual words ಅಂತ. ಅಂದರೆ ಒಂದು ಗದ್ಯ ಭಾಗದಲ್ಲಿ ಪ್ರತಿ 5ನೇ ಅಥವಾ 7ನೇ ಪದವನ್ನು ಬಿಟ್ಟು ಅರ್ಥಪೂರ್ಣವಾದ ಪದಗಳನ್ನು ತುಂಬಲು ನೀಡುವ ಒಂದು ಪರೀಕ್ಷೆಯನ್ನು ನಾವು ಕ್ಲೋಸ್ ಟೆಸ್ಟ್ ಅಂತ ಕರಿತೇವೆ. ದ ನೆಕ್ಸ್ಟ್ ಒನ್ ಈಸ್ ಈ ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂದ್ರೇನು, ಇದರ ಮೇಲೆ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅಂತ ನೋಡೋದಾದರೆ, ಅ ಸ್ಟೂಡೆಂಟ್ಸ್ ಪೋರ್ಟ್ಫೋಲಿಯೋ ಸರ್ವ್ಸ್ ಆಸ್ ಅನ್ ಅಸೆಸ್ಮೆಂಟ್ ಟೂಲ್ ಬಿಕಾಸ್ ಇಟ್ ಕಂಟೈನ್ಸ್ a collection of the students' work samples built systematically over a period, or a list of fines paid for the late attendance, standardized test answer sheets, school fee payment ಅಂತ ಇದೆ. ಇಲ್ಲಿ as we all know that it's nothing but a collection of students' work samples built systematically over a period of time ಅಂತ. ಅಂದರೆ
ಇಲ್ಲಿ ವಿದ್ಯಾರ್ಥಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದ ಶೈಕ್ಷಣಿಕ ಕಾರ್ಯಗಳು, ಲೇಖನಗಳು ಮತ್ತು ಯೋಜನೆಗಳ ಒಂದು ಸಿಸ್ಟಮ್ಯಾಟಿಕ್ ಸಂಗ್ರಹವನ್ನು ನಾವು ಪೋರ್ಟ್ಫೋಲಿಯೋ ಅಂತ ಕರಿತೇವೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಡಿಫರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನ್ ಮೇಲೆ ಯಾವ ರೀತಿ ಕೇಳ್ಬೋದು. ಡಿಫರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನ್ ಇನ್ ಆನ್ ಇಂಗ್ಲೀಷ್ ಕ್ಲಾಸ್ ಮೀನ್ಸ್ teaching every child using the exact same speed and method, adopting content, process and product according to the diverse learner needs and learning styles, separating slow learners into another building, or giving homework only to top rankers anta ide. This is nothing but adopting content, process and products according to the diverse learner needs and learning styles anta. Andre differentiation tailors instruction to accommodate varied learning styles, readiness levels and individual abilities. ಅಂದರೆ ಇಲ್ಲಿ ಪ್ರತಿಯೊಂದು ಮಗುವಿನ ಕಲಿಕಾ ಶೈಲಿ ಮತ್ತು ಸಾಮರ್ಥ್ಯ ವಿಭಿನ್ನವಾಗಿರುತ್ತೆ. ಆ ವಿಭಿನ್ನತೆಗೆ ತಕ್ಕಂತೆ ನಾವು ಬೋಧನಾ ವಿಧಾನಗಳನ್ನು ಚೇಂಜಸ್ ಮಾಡಿ ಕಲಿಸುವಂಥದ್ದು ಅಂತ ಅರ್ಥ. ದೆನ್ code switching. When a bilingual speaker switches between two languages within the same conversation, this process is called ಅಂತ ಕೇಳಿದ್ದಾರೆ. ಇಲ್ಲಿ ಕೋಡ್ ಸ್ವಿಚಿಂಗ್, ಕೋಡ್ ಬ್ರೇಕಿಂಗ್, ಡಿಸ್ಫೇಸಿಯಾ, ಟ್ರಾನ್ಸ್ಲೇಷನ್ ಎರರ್ ಅಂತ ಕೇಳಿದ್ದಾರೆ. ನೋಡಿ, ವೆನ್ ಎ ಬೈಲಿಂಗ್ವಲ್ ಸ್ಪೀಕರ್ ಸ್ವಿಚಸ್ ಬಿಟ್ವೀನ್ ಟೂ ಲ್ಯಾಂಗ್ವೇಜಸ್. ಈಗ ನಾನು ಇಂಗ್ಲೀಷ್ ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ ಕನ್ನಡ ಮಾತಾಡ್ತಾ ಇದ್ದೀನಿ. ಓಕೆ, ಈ ಥರ ಒಂದು ಕೋಡ್ ಸ್ವಿಚಿಂಗ್ ಅಂತ ಕರೀತಾರೆ. ಇಟ್ಸ್ ನಥಿಂಗ್ ಬಟ್ ಚೇಂಜಿಂಗ್ ದ ಲ್ಯಾಂಗ್ವೇಜ್ ಅನ್ನುವಂಥದ್ದು. ಇಟ್ಸ್ ನಥಿಂಗ್ ಬಟ್ ಎ ಕೋಡ್ ಸ್ವಿಚಿಂಗ್ ಅನ್ನುವಂಥದ್ದು. ಕೋಡ್ ಸ್ವಿಚಿಂಗ್ ಈಸ್ ದ ಪರ್ಪಸ್ಫುಲ್ ಅಂಡ್ ಅಲ್ಟರ್ನೇಷನ್ ಬಿಟ್ವೀನ್ ಟೂ ಆರ್ ಮೋರ್ ಲ್ಯಾಂಗ್ವೇಜಸ್ ಇನ್ ಎ ಸಿಂಗಲ್ ಡಿಸ್ಕೋರ್ಸ್ ಸೆಟ್ಟಿಂಗ್. ಮಾತನಾಡುವಾಗ ಎರಡೂ ಭಾಷೆಗಳ ನಡುವೆ ಬದಲಾಯಿಸಿ ಬಳಸುವುದಕ್ಕೆ ಒಂದು code switching ಅಂತ ಕರೀತಾರೆ. So as we all know that it's very easy. The next one is realia, using the real objects in the classroom, using concrete objects from daily life, actual fruits, coins, toys, etc. to introduce new vocabulary words is known as ಅಂತ ಕರೀತಾರೆ. Flashcards, realia, dioramas, puppets. As we all know that's realia. Realia ಅಂದರೆ ರಿಯಲ್ ಆಬ್ಜೆಕ್ಟ್ಸನ್ನು ಕ್ಲಾಸಿನಲ್ಲಿ ಹೋಗಿ ಅದನ್ನು ತೋರಿಸಿ ಮಗುವಿಗೆ ಹೇಳುವಂಥದ್ದು ಅಂತ. ಹೊಸ ಪದಗಳನ್ನು ಕಲಿಸಲು ಒಂದು ನಿಜವಾದ ವಸ್ತುಗಳನ್ನು ತರಗತಿಗೆ ಒಯ್ದು ಕಲಿಸುವಂಥದ್ದಕ್ಕೆ ನಾವು ರಿಯಾಲಿಯಾ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್, ದಟ್ ಈಸ್ LAC. ದ ಕಾನ್ಸೆಪ್ಟ್ ಆಫ್ LAC emphasizes that English should only be spoken in English language classes. Language learning occurs through all content subjects like science, social studies and maths. Science teachers should not evaluate grammar, or language learning is irrelevant for technical subjects. As we all know that language learning occurs through all content subjects like science, social studies, mathematics, whatever it is. So ಕೇವಲ ಭಾಷೆ ಅನ್ನೋದು ಕೇವಲ ಒಂದು ನಮಗೆ ಇಂಗ್ಲೀಷಿಗೆ ಮಾತ್ರ ಸೀಮಿತವಾಗಿಲ್ಲ. ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಬೇರೆ ಬೇರೆ ವಿಷಯಗಳ ಬೋಧನೆಯಲ್ಲೂ ಕೂಡ ಒಂದು ಸಕ್ರಿಯವಾಗಿ ಕಲಿಯಲ್ಪಡುತ್ತದೆ ಎಂಬುದು ಒಂದು LAC ಸಿದ್ಧಾಂತ ಅಂತ. ದ ನೆಕ್ಸ್ಟ್ ಒನ್ ಈಸ್ NCF 2005 ಬಂದಿದೆ. As we all know that according to NCF 2005, in a multilingual country like India, English is considered as ಅಂತ ಕೇಳಿದ್ದಾರೆ ಫಾರಿನ್ ಲ್ಯಾಂಗ್ವೇಜ್ ಓನ್ಲಿ, ಗ್ಲೋಬಲ್ ಲ್ಯಾಂಗ್ವೇಜ್ ಇನ್ ಎ ಮಲ್ಟಿಲಿಂಗ್ವಲ್ ಕಾಂಟೆಕ್ಸ್ಟ್, ಕ್ಲಾಸಿಕಲ್ ಲ್ಯಾಂಗ್ವೇಜ್, ನ್ಯಾಷನಲ್ ಅಫಿಷಿಯಲ್ ಲ್ಯಾಂಗ್ವೇಜ್. As we all know that it's nothing but ಗ್ಲೋಬಲ್ ಲ್ಯಾಂಗ್ವೇಜ್ ಇನ್ ಎ ಮಲ್ಟಿಲಿಂಗ್ವಲ್ ಕಾಂಟೆಕ್ಸ್ಟ್ ಅನ್ನುವಂಥದ್ದು NCF 2005 ಪ್ರಕಾರ ನಮಗೆ ಗೊತ್ತಿದೆ. ಅಂದರೆ ಭಾರತದಂಥ ಬಹುಭಾಷಾ ದೇಶದಲ್ಲಿ ಇಂಗ್ಲೀಷ್ ಭಾಷೆಯನ್ನು ಜಾಗತಿಕ ಭಾಷೆ ಎಂದು ಪರಿಗಣಿಸಲಾಗಿದೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಬಿಕ್ಸ್ ವರ್ಸಸ್ ಕಾಲ್ಪ್ ಅಂತ. ಇದು ಜಿಮ್ ಕುಮಿನ್ಸ್ ಅವರು ಪ್ರಪೋಸ್ ಮಾಡಿರುವಂಥದ್ದು. ವಿಚ್ ಟರ್ಮ್ ಕ್ವೈನ್ಡ್ ಬೈ ಜಿಮ್ ಕುಮಿನ್ಸ್ ರೆಫರ್ಸ್ ಟು ಅಕಾಡೆಮಿಕ್ಸ್ ಕಾಗ್ನಿಟಿವ್ಲಿ ಡಿಮ್ಯಾಂಡಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ಕಂಟೆಂಟ್ ಲರ್ನಿಂಗ್ ಅಂತ ಕೇಳಿದ್ದಾರೆ. BICS, that is basic interpersonal communicative skills, CALP, cognitive academic language proficiency, TPR, total physical response, and ZPG, zone of proximal development. Illi, as we all know that it's nothing but option B, that is CALP, cognitive academic language proficiency ಅನ್ನುವಂಥದ್ದು. CALP refers to formal academic language skills required for complex subjects learning, whereas BICS refers to the social surface and conversation. ಅಂದರೆ ಪಠ್ಯ ವಿಷಯದ ಆಳವಾದ ಶೈಕ್ಷಣಿಕ ಜ್ಞಾನಕ್ಕೆ ಅಗತ್ಯವಿರುವ ಭಾಷಾ ಸಾಮರ್ಥ್ಯವನ್ನು ಕಾಲ್ಪ್ ಎಂದು ಕರೀತೇವೆ ಅಂತ. ದ ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಟಿವ್ ಸ್ಕಿಲ್ಸ್, ದಟ್ ಇಸ್ BICS. ಅಂದರೆ ರೆಫರ್ಸ್ ಟು ಲ್ಯಾಂಗ್ವೇಜ್ ಸ್ಕಿಲ್ಸ್ ಯೂಸ್ ಪ್ರೈಮರಿಲಿ ಫಾರ್ ಅಂತ ಕೇಳಿದ್ದಾರೆ. ಯಾವುದಕ್ಕೆ? ರೈಟಿಂಗ್ ಅಕಾಡೆಮಿಕ್ ರಿಸರ್ಚ್ ಪೇಪರ್ಸ್, ಡೇ ಟು ಡೇ ಕನ್ವರ್ಜೇಷನಲ್ ಇನ್ಫಾರ್ಮೇಷನ್ ಸೋಷಿಯಲ್ ಇಂಟ್ರಾಕ್ಷನ್ಸ್, ಸಾಲ್ವಿಂಗ್ ಹೈ ಲೆವೆಲ್ ಮ್ಯಾಥಮೆಟಿಕಲ್ ವರ್ಡ್ ಪ್ರಾಬ್ಲಮ್ಸ್, ಆರ್ ಅನಲೈಸಿಂಗ್ ಲಿಟರರಿ ಮೆಟಾಫರ್ಸ್. It's nothing but option B, day-to-day conversational, informational,
ಇನ್ಫಾರ್ಮಲ್ ಸೋಷಿಯಲ್ ಇಂಟ್ರ್ಯಾಕ್ಷನ್ಗೆ ಯೂಸ್ ಮಾಡುವಂಥದ್ದು. ದಿನನಿತ್ಯದ ಸರಳ ಸಾಮಾಜಿಕ ಸಂವಹನ ಮತ್ತು ಮಾತುಕತೆಗೆ ಬಳಸ್ತಕ್ಕಂಥ ಭಾಷಾ ಕೌಶಲ್ಯವನ್ನು ನಾವು BICS ಅಂತ ಕರಿತೀವಿ. ಸ್ನೇಹಿತರೆ, ಇದಿಷ್ಟು ವೆರಿ ಇಂಪಾರ್ಟೆಂಟ್. ಇಷ್ಟರಲ್ಲಿ ಇಷ್ಟು ಒಂದು ಟಾಪಿಕ್ ಮೇಲೆ ಎಕ್ಸಾಮಿನ್ಸ್ 100% ಕ್ವೆಶನ್ಸ್ ಬಂದೇ ಬರುತ್ತೆ. ಐ ಹೋಪ್ ದಟ್ ಡೆಫಿನೆಟ್ಲಿ ಯು ವಿಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ and share the with your friends. Till then, take care and don't forget to share the video with your friends, and let's wait for the one more interesting topic in the next video.